ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ವಿಭೂತಿ ರೂಪಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ನಾವು ನೋಡಿಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ನಾವು ಕೇಳಿದ ಹಾಗೆ ವಿಭೂತಿ ರೂಪ ಅಂತೇಳಿದರೆ ಭಗವಂತ ಬೇರೆ ಬೇರೆ ವಸ್ತುಗಳಲ್ಲಿ ಆ ವಸ್ತುಗಳಲ್ಲಿ ಒಂದು ವೈಶಿಷ್ಟ್ಯವನ್ನು ಕೊಡಲಿಕ್ಕೋಸ್ಕರ, ಒಂದು ಶ್ರೇಷ್ಠತೆಯನ್ನು ಕೊಡಲಿಕ್ಕೋಸ್ಕರ ತಾನು ಕೂತಿದ್ದಾನೆ. ಅದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಕೃಷ್ಣ ಹೇಳ್ತಾನೆ, ದ್ಯೂತಂ ಛಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ದ್ಯೂತಂ ಛಲಯತಾಮಸ್ಮಿ. ಛಲಯತಾಮ್ ಅಂತೇಳಿದರೆ ಈ ಮೋಸಗೊಳಿಸುವಂಥದ್ದು. ಮೋಸಗೊಳಿಸುವವುಗಳ ಪೈಕಿ ನಾನು ಜೂಜಾಗಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ಮಾತ್ರ ನಮಗೆ ಸ್ವಲ್ಪ ಸಂಶಯ ಬರುವುದು ಸಹಜವೇ. ಅಲ್ಲ, ಒಂದು ಮೋಸಗೊಳಿಸುವ ವಸ್ತುವಿನಲ್ಲೂ ದೇವರು ಕೂತ್ಕೊಂಡಿದ್ದಾನ? ಹೋಗಲಿ, ದೇವರು ಕೂತಿದ್ರು ನಾವು ಅದನ್ನು ಇವಾಗ ಚಿಂತನೆಯನ್ನು ಮಾಡಬೇಕಾ? ದೇವರ ವಿಭೂತಿ ರೂಪವನ್ನು ಚಿಂತನೆ ಮಾಡಬೇಕಾದ್ರೆ ಅದು ಬೇಕಾ? ಯಾಕಂದರೆ ಹೇಳಿದ್ರೆ ಮೋಸಗೊಳಿಸುವುದು ಅಂದರೆ ಕೆಟ್ಟದ್ದು. ಆ ಮೋಸಗೊಳಿಸುವುದರಲ್ಲೂ ನಾನು ಅದು ಜೂಜಾಗಿ ಕೂತಿದ್ದೇನೆ ಅಂದರೆ ಜೂಜಿನಲ್ಲಿ ನಾನಿದ್ದೇನೆ ಅಂತ ಹೇಳಿದ್ರೆ, ಹಾಗಿದ್ರೆ ಜೂಜು ಒಳ್ಳೆಯದು ಅಂತನಾ? ಮೋಸಗೊಳಿಸುವುದು ಒಳ್ಳೆಯದು ಅಂತನಾ? ಇಲ್ಲ, ಕೆಟ್ಟದ್ದು ಅಂತಾದರೆ ಕೆಟ್ಟದ್ದೆಲ್ಲ ನಾವು ಯಾಕೆ ಚಿಂತನೆಯನ್ನು ಮಾಡಬೇಕು? ಆ ರೀತಿ ಮಾಡುವ ಪಕ್ಷದಲ್ಲಿ ಹಾಗಿದ್ರೆ ಕಳ್ಳರ ಗುಂಪಿನ ಪೈಕಿ ನಾನಿಂಥ ಕಳ್ಳನಾಗಿದ್ದೇನೆ, ಭಯೋತ್ಪಾದಕರ ಪೈಕಿ ನಾನಿಂಥ ಭಯೋತ್ಪಾದಕನಾಗಿದ್ದೇನೆ, ಹೀಗೆ ಕೆಟ್ಟ ಕೆಟ್ಟ ವಸ್ತುಗಳಲ್ಲೂ ದೇವರನ್ನ ಚಿಂತನೆಯನ್ನು ಮಾಡ್ಬೋದಲ್ವಾ? ಯಾಕೆ ಆ ರೀತಿ ಮಾಡುವುದಿಲ್ಲ? ಇಲ್ಲಿ ಮಾತ್ರ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಇದೆ. ಏನು ಅಂತ ಹೇಳಿದರೆ, ಮೋಸಗೊಳಿಸುವುದು ಅಂತ ಹೇಳಿದ ಕೂಡಲೇ ಕೆಟ್ಟದ್ದು ಅಂತಲೇ ನಾವು ತಿಳ್ಕೊಳ್ಳಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹೌದು, ಇದು ಹೆಚ್ಚು ಕೆಟ್ಟದ್ದೇ ಮೋಸಗೊಳಿಸುವಂಥದ್ದು. ಆದರೆ ಕೆಲವೊಮ್ಮೆ ದುಷ್ಟರನ್ನು ಬಗ್ಗು ಬಡಿಯಲಿಕ್ಕೆ ಮೋಸದ ತಂತ್ರಗಾರಿಕೆಯೂ ಬೇಕಾಗ್ತದೆ. ಮೋಸದ ತಂತ್ರಗಾರಿಕೆಯಿಂದಲೇ ದುಷ್ಟರನ್ನು ಬಗ್ಗು ಬಡಿಯಲಿಕ್ಕೆ ಸಾಧ್ಯವಾಗುವಂತಹ ಪ್ರಸಂಗಗಳು ನಾವು ನೋಡ್ತೇವೆ. ಯಾಕಂತ ಹೇಳಿದ್ರೆ, ನೀವು ಸರಿಯಾದ ಮಾರ್ಗದಲ್ಲಿ ಹೋದರೆ ಮೋಸಗಾರರನ್ನು ಬಗ್ಗಿಸ್ಲಿಕ್ಕಾಗೋಲ್ಲ. ಒಂದು ವೇದ ಹೇಳುವಂಥ ಒಂದು ನಿಯಮ, ನಿಕೃತಿಂ ಹನ್ಯಾತ್ ಅಂತ. ದುಷ್ಟರನ್ನು ದುಷ್ಟತನದಿಂದಲೇ ಬಗ್ಗು ಬಡಿಬೇಕು ಅಂತ. ಆ ರೀತಿ ದುಷ್ಟರನ್ನು ದುಷ್ಟತನದಿಂದ ಬಗ್ಗು ಬಡಲಿಕ್ಕೆ ಇದು ಒಂದು ಉಪಾಯ, ಮೋಸಗಾರಿಕೆ ಅನ್ನುವಂಥದ್ದು. ಹೊರತು ದುಷ್ಟರು ಮಾಡುವಂತಹ ಮೋಸಗಾರಿಕೆ ಅಲ್ಲ. ಇವಾಗ ಒಂದು ಜೂಜು ಅಂತ ಹೇಳಿದರೆ, ಕೌರವರು ಯಾವ ರೀತಿ ಜೂಜಾಡಿದ್ರು ಆ ಜೂಜಿನಲ್ಲಿ ನಾನು ಕೂತ್ಕೊಂಡಿದ್ದೇನೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರುವುದಲ್ಲ. ಯಾಕಂತ ಹೇಳಿದರೆ ಕೌರವರು ಆಡಿದ್ದು ಸಂಪೂರ್ಣ ಮೋಸದ ಜೂಜದು. ಅದು ಯಾಕೋಸ್ಕರ ಅಂತ ಹೇಳಿದ್ರೆ, ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಸೋಲಿಸ್ಲಿಕ್ಕೋಸ್ಕರ ಅವರು ಆಡಿದಂತಹ ಮೋಸದ ಜೂಜದು. ಅಲ್ಲ, ಮೋಸದ ಜೂಜು ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಒಬ್ಬನಿಗೆ ಜೂಜಾಡಲಿಕ್ಕೆ ಬರೋಲ್ಲ, ಇನ್ನೊಬ್ಬ ಜೂಜಿನಲ್ಲಿ ಭಾರೀ ಎಕ್ಸ್ಪರ್ಟ್, ಇಬ್ಬರನ್ನು ಕೂರಿಸಿ ಜೂಜಾಡಿದರೆ ಅದು ಮೋಸ ಅಲ್ವೇನು? ಒಬ್ಬ ಪುಟ್ಟ ಹುಡುಗನನ್ನು, ಒಬ್ಬ ಕುಸ್ತಿಪಟುವನ್ನು, ಇಬ್ಬರನ್ನು ನಾವು ಕುಸ್ತಿ ಆಡ್ಲಿಕ್ಕೆ ಬಿಟ್ಟರೆ ಅದನ್ನು ಯಾರಾದರೂ ಮೋಸ ಅಂತ ಹೇಳ್ತಾರಾ, ಸರಿ ಅಂತ ಹೇಳ್ತಾರಾ? ಆ ರೀತಿ ಇಲ್ಲಿ. ಆದರೆ ಇನ್ನೊಂದು ಜೂಜಿದೆ, ನಳ ಆಡಿದಂತಹ ಜೂಜು, ಋತುಪರ್ಣ ಕಲಿಸಿದಂಥದ್ದು. ಅಂದರೆ ನಳನ ಕಥೆಯನ್ನು ನಾವು ನೋಡಿದರೆ, ಮೊದಲು ನಳ ಜೂಜಾಡಿದ ತನ್ನ ಸಹೋದರನೊಂದಿಗೆ, ಆಡಿ ಎಲ್ಲ ಕಳ್ಕೊಂಡು ಕಾಡಿಗೆ ಹೋಗಿ ತಿರುಗದ, ಎಲ್ಲ ಆದಮೇಲೆ ಕಡೆಗೆ ಋತುಪರ್ಣನ ಸಹವಾಸ ಆಯಿತು. ಋತುಪರ್ಣ ಅವನಿಗೆ ಅಕ್ಷವಿದ್ಯೆಯನ್ನು ಹೇಳಿಕೊಟ್ಟ. ಆ ಅಕ್ಷವಿದ್ಯೆಯ ಸಹಾಯದಿಂದಾಗಿ ಮತ್ತೆ ತಾನು ಜೂಜನ್ನಾಡಿ ಜೂಜಿನಲ್ಲಿ ತನ್ನ ತಮ್ಮನನ್ನು ಸೋಲಿಸಿ ತಾನು ಮತ್ತೆ ರಾಜ್ಯವನ್ನು ಪಡೆದ. ಇದು ಒಳ್ಳೆಯ ಜೂಜು. ಅಂದರೆ ಸಾತ್ವಿಕರಿಗೆ ಸಹಾಯವಾಗಿರುವಂತಹ ಜೂಜು ಅದು ಒಳ್ಳೆಯ ಜೂಜು. ಅಂಥ ಜೂಜನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂಥ ಜೂಜು ಯಾವತ್ತೂ ನಾನಿರ್ತೇನೆ ಅಂಥ ಜೂಜಿನಲ್ಲಿ, ಹೊರತು ಕೆಟ್ಟ ಜೂಜಿನಲ್ಲಿ ನಾನಿರೋಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾನು ಯಾವ ರೀತಿ ಇದ್ದೇನೆ ಅಂತ ಹೇಳಿದರೆ, ದ್ಯೂತಂ ಛಲಯತಾಮಸ್ಮಿ. ದ್ಯೂತಂ ಛಲಯತಾಂ, ಮೋಸಗಾರಿಕೆಯ ವಸ್ತುಗಳಲ್ಲಿ ನಾನು ದ್ಯೂತವಾಗಿದ್ದೇನೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ದ್ಯೂತ ಶಬ್ದವೇ ತಿಳಿಸ್ತಾ ಇದೆ. ದ್ಯೂತ ಶಬ್ದದ ಅರ್ಥ ಏನು ಅಂತ ಹೇಳಿದರೆ, ದಿವು ಕ್ರೀಡಾ ಅಂದರೆ ದ್ಯೋತನಾಥ್, ದೇವರು ಬೆಳಗುತ್ತಾ ಇರುವವನು, ಕ್ರೀಡಾರೂಪನಾಗಿರುವವನು. ಅರ್ಥಾತ್ ಯಾವುದು ಕ್ರೀಡಾರೂಪವಾಗಿ ನಾವು ಆಡ್ತೇವೋ ಅಂಥ ಜೂಜು, ಕ್ರೀಡೆಗಾಗಿ ಆಡುವಂತಹ ಜೂಜು,
ಅಲ್ಲಿ ನಾನಿದ್ದೇನೆ ಹೊರತು ಒಬ್ಬನನ್ನು ಸಂಪೂರ್ಣ ಲಾಸ್ ಮಾಡಿ ಅವನನ್ನು ನಾಶಗೊಳಿಸುವ ಜೂಜು ಅದರಲ್ಲಿ ನಾನಿಲ್ಲ. ಸ್ಪಷ್ಟಪಡಿಸ್ತಾನೆ. ಅದಕ್ಕೆ ದ್ಯೂತಮ್ ಅಂತ ಕರೆಯುವಂಥದ್ದು. ದ್ಯೋತನಾಥ್, ಬೆಳಗುವಂಥವನು ನಾನು, ಅಲ್ಲಿ ಕ್ರೀಡೆಯನ್ನು ಆಡುವಂಥವನು. ಅಂದರೆ ಅಷ್ಟಕ್ಕೆ ಯಾವ ರೀತಿ ಅಂತ ಹೇಳಿದ್ರೆ, ದೀಪಾವಳಿಯ ದಿನ, ಬಲಿಪಾಡ್ಯದ ಹಿಂದಿನ ದಿನ ಜೂಜಾಡಬೇಕು ಅಂತ ಹೇಳ್ತಾರೆ. ರಾತ್ರಿ ಅಂದರೆ ಅಮಾವಾಸ್ಯೆಯ ದಿನ ರಾತ್ರಿ ಜೂಜಾಡಬೇಕು. ಅವತ್ತು ಎಲ್ಲರೂ ಜೂಜಾಡಬೇಕು ಅಂತ ಹೇಳ್ತಾರೆ. ಅವತ್ತು ಜೂಜಾಡಿ ಅವತ್ತು ಯಾರಿಗೆ ಗೆಲ್ತಾನೆ ಅವನು ಇಡೀ ವರ್ಷ ಗೆಲ್ತಾನೆ ಅಂತ ಅರ್ಥ. ಯಾರವ ಸೋಲ್ತಾನೆ ಇಡೀ ವರ್ಷ ಸೋಲ್ತಾನೆ ಅಂತ ಅರ್ಥ ಅಂತ. ಅದಕ್ಕೋಸ್ಕರ ಅವತ್ತು ರಾತ್ರಿ ಜೂಜಾಡಬೇಕು. ಮಾರನೇ ದಿನ ಅದೇ ದ್ಯೂತ ಕ್ರೀಡಾಭ್ಯಂಜನ ಅಂತ ಹೇಳ್ತಾರೆ. ದ್ಯೂತ ಕ್ರೀಡೆಯನ್ನು ರಾತ್ರಿ ಆಡಿ ಮಾರನೇ ದಿನ ಮತ್ತೆ ಅಭ್ಯಂಜನ, ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಪಾಡ್ಯದ ದಿನ, ಬಲಿಪಾಡ್ಯದ ದಿನ ಅಂತ ಇದನ್ನು ಪುರಾಣಗಳು ಹೇಳ್ತದೆ. ಅಂದರೆ ಇಂತಹ ಜೂಜೇನಿದೆ, ಕ್ರೀಡೆಗಾಗಿ ಆಡುವಂತಹ ಜೂಜು, ಅದರಲ್ಲಿ ನಾನು ಕೂತಿದ್ದೇನೆ. ಆದರೆ ಇಂತಹ ಕ್ರೀಡೆಗೆ ಆಡುವ ಜೂಜು ದುಷ್ಟರನ್ನು ಮೋಸಗೊಳಿಸುವ ತಂತ್ರಗಾರಿಕೆಯೇ ಆಗ್ಬೋದು. ಅದಕ್ಕೆ ಅದನ್ನು ಛಲಯತಾಮ್ ಅಂತ ಹೇಳ್ತಾನೆ ಕೃಷ್ಣ. ನಂತರ ತೇಜಸ್ವಿನಾಮಹಂ ಅಂತ, ತೇಜಸ್ವಿಗಳು ಅಂತ ಹೇಳಿದರೆ ಬೆಳಗುತ್ತಾ ಇರುವಂಥವ್ರು. ಯಾರನ್ನು ನೋಡಿದರೆ ನಮಗೆ ಕಣ್ಣಿಗೆ ಕಣ್ಣಿಟ್ಟು ನೋಡಲಿಕ್ಕಾಗೋಲ್ಲ ಅವರನ್ನು. ಅವರ ಮುಂದೆ ಮುಖ ಎತ್ತಿ ನಿಲ್ಲಿಕ್ಕಾಗೋಲ್ಲ. ಅಂದರೆ ಮುಖ ಬಗ್ಗಿಸಲೇಬೇಕಾಗತ್ತೆ ನಮಗೆ. ಕಾರಣ ಏನು ಅಂದರೆ ಆ ತೇಜಸ್ಸು ಆ ರೀತಿ ನಮ್ಮನ್ನು ಬಗ್ಗಿಸಿ ಬಿಡ್ತದೆ, ಸೋಲಿಸಿ ಬಿಡ್ತದೆ. ಹೀಗೆ ಇನ್ನೊಬ್ಬರನ್ನು ಮಣಿಸುವ ಶಕ್ತಿ ಏನಿದೆ ಅದು ತೇಜಸ್ಸು. ವಿಶೇಷವಾಗಿ ಒಬ್ಬ ವ್ಯಕ್ತಿಯಲ್ಲಿ ತೇಜಸ್ಸು ಕಾಣುವುದು ಕಣ್ಣಿನಲ್ಲಿ ತೇಜಸ್ಸಿರ್ತದೆ. ಅದಕ್ಕೋಸ್ಕರ ಯಾರು ತೇಜೋರೂಪನಾದಂತಹ ವ್ಯಕ್ತಿ ಇದ್ದಾನೆ, ಅವನು ಇನ್ನೊಬ್ಬರನ್ನು ನೋಡಿದರೆ ಆ ತನ್ನ ನೋಡುವಿಕೆಯಿಂದಲೇ ಸೋಲಿಸಿಬಿಡ್ತಾನೆ, ಬಗ್ಗಿಬಿಡ್ತಾರೆ ಅವನು ಮುಂದೆ, ನಿಲ್ಲಿಕ್ಕಾಗೋಲ್ಲ. ಕಾರಣ ಏನಂದರೆ ಇದು ತೇಜಸ್ಸು, ಒಬ್ಬ ವ್ಯಕ್ತಿಯಲ್ಲಿರುವ ತೇಜಸ್ಸು. ಇದು ಹೇಗೆ ಬರ್ತದೆ ಅಂದರೆ ಅವನ ತಪಸ್ಸಿನ ಫಲವಾಗಿ. ಅವನ ತಪಸ್ಸು ಹೇಗಿದೆ ಎನ್ನುವಂಥದ್ದು ಅವನ ತೇಜಸ್ಸಿನಿಂದ ಗೊತ್ತಾಗ್ತದೆ. ನೋಡಿ, ಹಿಂದೆ ಬ್ರಾಹ್ಮಣರನ್ನು ಗುರುತಿಸ್ತಾ ಇದ್ದದ್ದೇ ಹಾಗೆ. ಬ್ರಾಹ್ಮಣರನ್ನು ಜನಿವಾರದಿಂದ ಗುರುತಿಸುವಂಥದ್ದು ಇತ್ತೀಚೆಗೆ ಬಂದದ್ದು. ಆದರೆ ನಿಜವಾಗಿ ಹಿಂದೆ ಒಬ್ಬ ಬ್ರಾಹ್ಮಣನನ್ನು ಗುರುತಿಸುವುದೇ ಅವನ ಮುಖದಲ್ಲಿ. ಯಾರ ಮುಖ ಅತ್ಯಂತ ತೇಜೋಮಯವಾಗಿರ್ತದೆ ಅವನು ಬ್ರಾಹ್ಮಣ. ಅದಕ್ಕಾಗಿಯೇ ಬ್ರಾಹ್ಮಣನ ಮುಂದೆ ರಾಜ ಸಮೇತ ತಲೆಬಾಗುತ್ತಾ ಇದ್ದ. ರಾಜ, ಇಡೀ ದೇಶವನ್ನಾಳುವ ರಾಜ ಒಬ್ಬ ಬಡ ಬ್ರಾಹ್ಮಣನಿಗೆ ತಲೆಬಾಗುತ್ತಾ ಇದ್ದ. ಹೇಗೆ ಅಂದರೆ ಅವನ ತೇಜಸ್ಸಿಗೆ. ಆ ಬ್ರಾಹ್ಮಣನ ತೇಜಸ್ಸು ಒಬ್ಬ ರಾಜನನ್ನು ಮಣಿಸ್ತಾ ಇತ್ತು. ಆ ರೀತಿ ಇರ್ತಾ ಇತ್ತು. ಅದಕ್ಕೆ ಎಲ್ಲರೂ ಬ್ರಾಹ್ಮಣರಿಗೆ ಗೌರವ ಕೊಡ್ತಾ ಇದ್ರು ಹಿಂದೆ, ಆ ತೇಜಸ್ಸಿನಿಂದಾಗಿ. ಆ ತೇಜಸ್ಸು ಅನ್ನೋದು ಹೇಗೆ ಬರ್ತದೆ? ಹೌದು, ತಪಸ್ಸೇನು ಮಾಡಿದ, ತಪಸ್ಸು ಮಾಡಿದ್ರಿಂದ ತನ್ನಷ್ಟಕ್ಕೆ ಬಂದುಬಿಡ್ತಾ? ಕೃಷ್ಣ ಹೇಳ್ತಾನೆ, ಇಲ್ಲ. ಮತ್ತೆ ನಾನು ಅವನ ತಪಸ್ಸಿಗೆ ಅವನಲ್ಲಿ ಸನ್ನಿಧಾನವನ್ನು ಪ್ರಕಟಗೊಳಿಸ್ತೇನೆ. ದೇವರು ಎಲ್ಲರೊಳಗೂ ಇರ್ತಾನೆ, ಆದರೆ ಎಲ್ಲರೊಳಗೂ ತನ್ನ ಇರುವಿಕೆಯನ್ನು ತೋರಿಸುವುದಿಲ್ಲ. ಆದರೆ ಯಾರು ತನ್ನನ್ನು ವಿಶೇಷವಾಗಿ ಉಪಾಸನೆಯನ್ನು ಮಾಡ್ತಾನೆ, ಸಾಧನೆಯನ್ನು ಮಾಡ್ತಾನೆ, ತಪಸ್ಸನ್ನು ಮಾಡ್ತಾನೆ, ಅಂದರೆ ಸಾಧನೆ, ತಪಸ್ಸು, ಉಪಾಸನೆ ಅಂದರೆ ಇನ್ನೇನಿಲ್ಲ, ನನ್ನೊಳಗೆ ದೇವರಿದ್ದಾನೆ ಅಂದರೆ ಆ ಒಳಗಿರುವ ದೇವರನ್ನು ಆರಾಧನೆ ಮಾಡುವುದು, ಪೂಜೆ ಮಾಡುವುದು. ಆವಾಗೇನೆಂದರೆ ದೇವರು ನಮ್ಮೊಳಗೆ ಕೂತವನು, ನಾನಿದ್ದೇನೆ ಅಂತ ತೋರಿಸ್ತಾನೆ. ಹೇಗೆ ತೋರಿಸ್ತಾನೆ ಅಂದರೆ ಆ ವ್ಯಕ್ತಿಗೆ ಮಾತ್ರ ಅಲ್ಲ, ಜಗತ್ತಿಗೂ ಕೂಡ. ಹೇಗಂದರೆ ಆ ತೇಜಸ್ಸಿನ ಮೂಲಕ. ಆ ತೇಜಸ್ಸು ಹೊರಹೊಮ್ಮಲಿಕ್ಕೆ ಶುರುವಾಗತ್ತೆ. ಅದು ವಿಶೇಷವಾಗಿ ಮುಖದ ಮೂಲಕ. ಅದರಿಂದಾಗಿಯೇ ಇನ್ನೊಬ್ಬರು ಅವನ ಮುಂದೆ ಬಾಗಬೇಕು. ಬಾಗಲಿಕ್ಕೆ ಕಾರಣ ಏನಂದರೆ ಆ ವ್ಯಕ್ತಿ ಅಲ್ಲ, ಆ ವ್ಯಕ್ತಿ ಒಳಗಿರುವ ದೇವರು ನಾನು ಜಾಗೃತವಾಗಿದ್ದೇನೆ, ಎದ್ದಿದ್ದೇನೆ ಇವನೊಳಗೆ ಅಂತ ತೋರಿಸ್ತಾನೆ. ಅದೇ ತೇಜಸ್ಸು. ಇಂತಹ ತೇಜಸ್ವಿಯಲ್ಲಿರುವ ತೇಜಸ್ಸೇ ನಾನಾಗಿದ್ದೇನೆ. ಅದಕ್ಕೆ ಅವನನ್ನು ತೇಜಸ್ವಿ ಅಂತ ಕರೆಯುವಂಥದ್ದು. ಯಾಕಂದರೆ ತೇಜೋರೂಪನಾಗಿ ನಾನು ಅವನೊಳಗೆ ಕೂತಿದ್ದೇನೆ, ಬೆಳಕಿನ ರೂಪವಾಗಿ ನಾನು ಅವನೊಳಗೆ ಕೂತಿದ್ದೇನೆ. ಅದಕ್ಕೆ ಅವನು ಬೆಳಗುತ್ತಾ ಇರ್ತಾನೆ ಯಾವತ್ತೂ ಅಂತ ಹೇಳ್ತೇವೆ. ಅದು ದೇವರಂತೂ ಸಾಕ್ಷಾತ್ತಾಗಿದ್ದ ಅಂದರೆ ಕೇಳುವುದೇ ಬೇಡ. ಯಾವ ರೀತಿ ದೇವಕಿ ವಸುದೇವರನ್ನು ಕಂಡಾಗೆ ದೇವರು ವಸುದೇವನ ಒಳಗೆ ಹೋಗಿ ಕೂತ್ನಂತೆ, ಅವತಾರ ಮಾಡಬೇಕು ಕೃಷ್ಣನಾಗಿ ಅಂತ. ಆಗ ವಸುದೇವ ವಿಶೇಷವಾಗಿ ಬೆಳಗ್ಲಿಕ್ಕೆ ಶುರು ಮಾಡಿದ್ನಂತೆ. ಅಲ್ಲಿಂದ ತಾನು ದೇವಕಿಯ ಒಳಗೆ ದೇವರು ಪ್ರವೇಶ ಮಾಡಿದ್ನಂತೆ ಕೃಷ್ಣ. ದೇವಕಿಯಂತೂ ಆ ಕತ್ತಲೆ ಕೋಣೆಯನ್ನು ಬೆಳಕು ಮಾಡ್ತಾ ಇದ್ಲಂತೆ, ಲೈಟ್ ಹಾಕಿದಾಗೆ. ಅಂದರೆ ಅಂಥ ತೇಜಸ್ಸು ಅವಳ ಒಳಗಿಂದ ಹೊರಗೆ ಬರ್ತಾ ಇದ್ದೆ. ಯಾಕಂದರೆ ದೇವರೇ ತೇಜಸ್ಸಲ್ವ. ಅದಕ್ಕೆ ಹೇಳ್ತಾನೆ, ತೇಜಸ್ವಿಗಳೊಳಗಿರುವ ತೇಜಸ್ಸು ನಾನಾಗಿದ್ದೇನೆ. ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಅಂತ ಹೇಳ್ತಾನೆ. ಅದೇ ರೀತಿ ಜಯೋಸ್ಮಿ, ಜಯವೇ ನಾನು. ಅರ್ಥಾತ್
ನಾವು ಎಲ್ಲಿಯೇ ಗೆಲುವನ್ನು ಗಳಿಸಿದರೂ ಕೂಡ ಆ ಗೆಲುವಿನ ಹಿಂದೆ ದೇವರಿದ್ದೇ ಇದ್ದಾನೆ. ಯಾಕಂತ ಹೇಳಿದ್ರೆ ದೇವರಿಲ್ಲದೆ ಯಾರೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸೋಲು ದೇವರಿಲ್ಲದೆ ಇರುವಂಥದ್ದು, ಗೆಲುವು ದೇವರಿಂದ ಕೂಡಿರುವಂಥದ್ದು. ಅದಕ್ಕೆ ಗೆಲುವಿನಲ್ಲಿ ನಾನಿದ್ದೇ ಇದ್ದೇನೆ, ಪ್ರತಿಯೊಂದು ಗೆಲುವಿನಲ್ಲೂ ನಾನಿದ್ದೇನೆ. ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಹೇಗೆಂದರೆ ಜಯ ರೂಪವಾಗಿಯೇ ಇದ್ದೇನೆ. ಜಯ ಅಂತ ಹೇಳಿದ್ರೆ ಉತ್ಕೃಷ್ಟನಾಗಿದ್ದೇನೆ. ಜಯಿಸುವುದು ಅಂತ ಹೇಳಿದ್ರೇನು? ಒಬ್ಬ ಗೆದ್ದ ಅಂತ ಹೇಳಿದ್ರೇನು? 10 ಜನರಲ್ಲಿ ಒಬ್ಬ ಸ್ಪರ್ಧೆಯಲ್ಲಿ ಗೆದ್ದ ಅಂದರೆ 10 ಜನರಲ್ಲಿ ಇವನು ಉತ್ಕೃಷ್ಟನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ ಅಂತ ಗೊತ್ತಾಯ್ತು ಅಷ್ಟೇ. ಇವಾಗ ಒಂದು ಓಟದಲ್ಲಿ ರನ್ನಿಂಗ್ ರೇಸ್, ಅದರಲ್ಲಿ 10 ಜನ ನಿಂತರು. 10 ಜನರಲ್ಲಿ ಓಡ್ತಾ ಓಡ್ತಾ ಒಬ್ಬ ಗುರಿಯನ್ನು ಮುಟ್ಟಿದ, ಅವನು ಗೆದ್ದ ಅಂತ ಹೇಳ್ತೇವೆ. ಅಂದರೆ ಅರ್ಥಾತ್ ಏನಂದರೆ 10 ಜನರಲ್ಲಿ ಇವನು ಶ್ರೇಷ್ಠನಾಗಿದ್ದಾನೆ ಅಂತ ಗೊತ್ತಾಯ್ತು. ಇದೇ ಈ ಶ್ರೇಷ್ಠತ್ವ ಹೇಗೆ ಗೊತ್ತಾದದ್ದು ಅಂದರೆ ಅವನೊಳಗೆ ದೇವರು ಕೂತದ್ರಿಂದಾಗಿ ಅವನು ಮುಂದೆ ಬಂದ ಅಷ್ಟೇ. ಉಳಿದ 9 ಜನರಿಂದಾಗಿ ಇವನು ಮೊದಲು ಹೇಗೆ ಮುಂದೆ ಬಂದ ಅಂತ ಹೇಳಿದ್ರೆ ದೇವರು ಅವನೊಳಗೆ ಕೂತದ್ರಿಂದಾಗಿ. ಹೇಗೆ ಕೂತಿದ್ದಾನೆ ಅಂತ ಹೇಳಿದ್ರೆ ಜಯ ರೂಪದಿಂದಲೇ ಕೂತಿದ್ದಾನೆ. ಅದಕ್ಕೋಸ್ಕರವೇ ನಾನು ಎಲ್ಲ ಜಯಗಳಲ್ಲೂ ಇದ್ದೇನೆ, ಗೆಲುವಿನಲ್ಲಿ ಇದ್ದೇನೆ. ನಾನಿದ್ರೇ ಗೆಲುವು, ನಾನಿಲ್ಲ ಅಂದರೆ ಗೆಲುವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ವ್ಯವಸಾಯೋಸ್ಮಿ. ವ್ಯವಸಾಯ ಜೀವನದಲ್ಲಿ ಬಹಳ ಮುಖ್ಯ. ವ್ಯವಸಾಯ ಅಂತ ಹೇಳಿದ್ರೆ ದುಡಿಮೆ ಅಂತ ಹೇಳಿದ್ರೂ ಒಂದು ಅರ್ಥ. ಎರಡನೇದೇನೆಂದರೆ ವ್ಯವಸಾಯ ಅಂದರೆ ಕೃಷ್ಣನೇ ಹಿಂದೆ ಹೇಳಿದ್ದಾನೆ 2ನೇ ಅಧ್ಯಾಯದಲ್ಲಿ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ. ಇಲ್ಲಿ ವ್ಯವಸಾಯ ಅಂತ ಹೇಳಿದ್ರೆ ನಿಶ್ಚಯವನ್ನು ಮಾಡುವಂಥ, ಅದು ನಾನೇ ಆಗಿದ್ದೇನೆ. ಇದು ಬಹಳ ಮುಖ್ಯವಾದದ್ದು. ಜೀವನದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ನಾವೊಂದು ಡಿಸೈಡ್ ಮಾಡಬೇಕಾಗ್ತದೆ, ನಿಶ್ಚಯ ಮಾಡಬೇಕಾಗ್ತದೆ, ಇದು ಹೀಗೆ ಅಂತ. ಹಾಗೆ ನಿಶ್ಚಯ ಮಾಡಿದರೆ ಮಾತ್ರ ನಾವು ಏನನ್ನಾದರೂ ಸಾಧಿಸಬಹುದೇ ಹೊರತು ನಿಶ್ಚಯವೇ ಮಾಡದೇ ಇದ್ದರೆ ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕಾಗೋಲ್ಲ. ಯಾವ ರೀತಿ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಈ ಪ್ರಶ್ನೆಗೆ ಈ ಉತ್ತರ ಅಂತ ಅವನು ನಿಶ್ಚಯ ಮಾಡಿದರೆ ಮಾತ್ರ ಬರಿತಾನೆ. ಡಿಸೈಡ್ ಮಾಡಿದ ಮೇಲೆ ಬರೀಲಿಕ್ಕಾಗತ್ತೆ. ಅದು ಬಿಟ್ಟು ಈ ಪ್ರಶ್ನೆ ಯಾವ ಉತ್ತರ, ಆ ಉತ್ತರವಾ ಈ ಉತ್ತರವಾ, ಹಾಗೆ ಬರೆಯೋದು ಹೀಗೆ ಬರೆಯೋದು ಅಂತ ಅವನು ಸರಿಯಾಗಿ ನಿಶ್ಚಯ ಮಾಡದೆ ಗೊಂದಲಕ್ಕೆ ಬಿದ್ದ ಅಂತ ಹೇಳಿದ್ರೆ ಸರಿಯಾಗಿ ಬರೀಲಿಕ್ಕಾಗೋಲ್ಲ, ಸರಿಯಾದ ಮಾರ್ಕ್ ಬರೋಲ್ಲ. ನೋಡಿ, ಅದಕ್ಕೆ ಆ ಡಿಸೈಡ್ ಮಾಡುವುದೇನಿದೆ ಅದು ಬಹಳ ಮುಖ್ಯವಾಗಿ ಬೇಕಾದದ್ದು. ಅದು ಹೇಗೆ ಆ ಡಿಸೈಡ್ ಹೇಗೆ ಮಾಡುವುದು, ನಿಶ್ಚಯವನ್ನು ಹೇಗೆ ಮಾಡುವುದು? ಸುಮ್ಮನೆ ಇವಾಗ ಆಬ್ಜೆಕ್ಟಿವ್ ಕ್ವಶನ್ಸ್ ಅಂತಿರ್ತದೆ. ಒಂದು ಕ್ವಶನ್, ಆ ಒಂದು ಪ್ರಶ್ನೆಗೆ 4 ಉತ್ತರ ಕೊಟ್ಟಿರ್ತಾರೆ. ಈ 4 ಉತ್ತರವನ್ನು ನಿಶ್ಚಯ ಮಾಡುವುದು ಹೇಗೆ? ಕಣ್ಣು ಮುಚ್ಕೊಂಡು ದೇವರೇ 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 ಅಂತ ಯಾವುದೊಂದನ್ನು ಮುಟ್ಟೋದು, ಅದನ್ನು ರೈಟ್ ಮಾಡೋದು. ಹೀಗೆ ಮಾಡಿದರೆ ಅದನ್ನು ನಾವು ನಿಶ್ಚಯ ಅಂತ ಹೇಳ್ತೇವಾ? ಇಲ್ಲ. ಅಥವಾ ನಿಶ್ಚಯ ಅಂತ ಹೇಳಿದ್ರೆ ಹೋಗಿ ದೇವ್ರ ಮುಂದೆ ಚೀಟಿ ಎತ್ತುವುದು, ಅದು ನಿಶ್ಚಯ. ಹಾಗೆ ನಿಶ್ಚಯ ಮಾಡೋದಾ? ಅಥವಾ ಇನ್ನು ಕೆಲವರು ನಿಶ್ಚಯ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಹೊರಟಾಗ ಬೆಕ್ಕ ಎಳೆದಿಂದ ಹಿಂದೆ ಹೋಯಿತು, ಹಿಂದಿಂದ ಮುಂದೆ ಹೋಯಿತು, ಹೀಗೆ ನಿಶ್ಚಯ ಮಾಡ್ತಾರೆ. ಹೀಗೆ ನಿಶ್ಚಯವಾ? ಇನ್ನು ಹೇಗೆ ನಿಶ್ಚಯವನ್ನು ಮಾಡುವುದು ಅಂತ ಹೇಳಿದರೆ, ವ್ಯವಸಾಯ ಅಂತ ಹೇಳಿದರೆ ನಾವು ಅದು ನಿಜವಾಗಿ ದೇವರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಈ ರೀತಿ ಯಾವ್ಯಾವುದೋ ಮೂಢನಂಬಿಕೆಗಳನ್ನು ಇಟ್ಟುಕೊಂಡು ನಿಶ್ಚಯ ಮಾಡಲಿಕ್ಕೆ ಬರುವುದೇ ಇಲ್ಲ. ಮತ್ತು ವ್ಯವಸಾಯ ಅಂತ ಹೇಳಿದ್ರೆ ಒಬ್ಬ ಕೃಷಿಕ ಎಷ್ಟು ಕಷ್ಟಪಡ್ತಾನೆ ಅಂದರೆ, ಕೃಷಿ ವ್ಯವಸಾಯದಲ್ಲಿ ಎಷ್ಟು ಕಷ್ಟ ಇದೆ. ಮೊದಲು ಉತ್ತಬೇಕು, ಬಿತ್ತಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ನೋಡ್ಕೊಳ್ಬೇಕು, ಕಟಾವಿಗೆ ಬಂದ ಮೇಲೆ ಅದನ್ನು ಕಟ್ ಮಾಡಬೇಕು, ತುಂಡು ಮಾಡಿ ತೊಗೊಂಬರಬೇಕು, ಮತ್ತೆ ಅದನ್ನು ಬಿಡಿಸಬೇಕು, ಒಣಗಿಸಬೇಕು, ಎಷ್ಟೆಲ್ಲ ಕೆಲಸಗಳಿದೆ. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದರೆ ಮತ್ತೆ ಅವನಿಗೆ ಒಳ್ಳೆ ಬೆಳೆ ಬರ್ತದೆ, ಕೈಗೆ ಸಿಗ್ತದೆ. ಇಲ್ಲಿಯೂ ಕೂಡ ಹಾಗೆ ನಾವೊಂದು ನಿಶ್ಚಯವಾದ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿದ್ರೆ ಮೊದಲು ಅಷ್ಟು ಕಷ್ಟಪಡಬೇಕಾಗ್ತದೆ. ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ಅವರ ಹತ್ರ ಕೇಳಬೇಕು, ಇವ್ರ ಹತ್ರ ಕೇಳಬೇಕು, ನಾನು ಯೋಚನೆಯನ್ನು ಮಾಡಬೇಕು. ಯಾಕಂದರೆ ನನಗೊಂದು ದೇವ್ರು ತಲೆ ಬುದ್ಧಿಯಿಂದ ಕೊಟ್ಟಿದ್ದಾರಲ್ವ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕಂದರೆ 10 ಜನ ಹೇಳಿದರೂ ಕೂಡ ನಾನೊಂದು ಯೋಚನೆಯನ್ನು ಮಾಡಬೇಕು. ಹೇಗೆ? ಯುಕ್ತಿಯುಕ್ತವಾಗಿ. ಅದು ಸರಿಯಾ, ಇದು ಸರಿಯಾ, ಹೇಗೆ ಸರಿ, ಇದನ್ನು ನಾವು ಹೇಗೆ ಸರಿ ಅಂತ ಹೇಳ್ಬೋದು, ಅದನ್ನು ಹೇಗೆ ಸರಿ ಅಂತ ಹೇಳ್ಬೋದು. ಈ ರೀತಿ ಯುಕ್ತಿಯುಕ್ತವಾಗಿ ನಾನು ಯೋಚನೆಯನ್ನು ಮಾಡಿ ಒಂದು ನಿಶ್ಚಯಕ್ಕೆ ಬಂದೆ ಅಂತ ಹೇಳಿದ್ರೆ ಗ್ರೇಟ್. ಅವನು ಬರಲಿಕ್ಕಾಗೋಲ್ಲ. ಯಾಕಂತ ಹೇಳಿದ್ರೆ ದೇವ್ರು ನಮ್ಮೊಳಗೆ ವ್ಯವಸಾಯಾತ್ಮಕನಾಗಿ ಕೂತ್ಕೊಂಡಿರೋಲ್ಲ. ಈ ಕಾರಣದಿಂದಲೇ ಇವತ್ತು ಯಾವ ವಿಷಯದಲ್ಲೂ ನಮಗೆ ಸರಿಯಾಗಿ ಗೊತ್ತಿರೋಲ್ಲ. ಎಲ್ಲದರಲ್ಲೂ ಗೊಂದಲವೇ. ಏನೋ ಅವರೊಂದು ರೀತಿ ಹೇಳ್ತಾರೆ, ಇವರೊಂದು ರೀತಿ ಹೇಳ್ತಾರೆ,
ಅವರೊಂಥರ ಮಾಡ್ತಾರೆ, ಇವರೊಂಥರ ಮಾಡ್ತಾರೆ, ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಒಂದೂ ಗೊತ್ತಾಗೋಲ್ಲ ಅಂತ ಹೇಳ್ತೇವೆ ನಾವು. ಯಾಕೆ ಅಂತ ಹೇಳಿದ್ರೆ ನಮಗೆ ವ್ಯವಸಾಯ ಇಲ್ಲ, ಒಳಗೆ ವ್ಯವಸಾಯ ರೂಪದಿಂದ ದೇವರು ಕೂತಿಲ್ಲ. ಯಾವಾಗ ವ್ಯವಸಾಯ ರೂಪದಿಂದಾಗಿ ದೇವರು ಕೂರ್ತಾನೆ, ವಿಶೇಷವಾಗಿ ನಿಶ್ಚಯವನ್ನು ಉಂಟು ಮಾಡುವ ರೂಪದಿಂದ ನಮ್ಮೊಳಗೆ ಕೂತಾಗ ನಾವೀ ರೀತಿ ವಿಶೇಷವಾಗಿ ಚಿಂತನೆಯನ್ನು ಮಾಡಿ ಆ ಪ್ರಮಾಣವನ್ನು ಈ ಪ್ರಮಾಣವನ್ನು ಅಂದರೆ ಆ ಗ್ರಂಥ ಈ ಗ್ರಂಥ ಎಲ್ಲವನ್ನು ನೋಡಿ ಅವರ ಹತ್ರ ಇವರ ಹತ್ರ ಕೇಳಿ 10 ಜನರ ಹತ್ರ ಕೇಳಿ ನಾನು ಯೋಚನೆಯನ್ನು ಮಾಡಿ ಇದು ಹೀಗೆ ಅಂತ ನಿಶ್ಚಯ ಮಾಡಲಿಕ್ಕಾಗತ್ತೆ. ಅದು ನಮ್ಮ ನಿಶ್ಚಯ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಾನು ಒಮ್ಮೆ ನಿಶ್ಚಯವನ್ನು ಮಾಡಿದೆ ಅಂತ ಹೇಳಿದ್ರೆ ಮತ್ತು ಯಾವತ್ತಿಂದ ಯಾವತ್ತೂ ಅದಕ್ಕೂ ತಪ್ಪಾಗಲೂಬಾರ್ದು, ಸುಳ್ಳಾಗಲೂಬಾರ್ದು. ಆ ರೀತಿ ನಿಶ್ಚಯ ಮಾಡಬೇಕು. ಇವತ್ತೇನೋ ನಾನು ನಿಶ್ಚಯ ಮಾಡಿಕೊಂಡೆ, ಆದರೆ ನಾಳೆ ಆ ನಿರ್ಣಯ ನನ್ನ ನಿಶ್ಚಯ ತಪ್ಪೆ. ಈ ರೀತಿ ಅದರ ಪ್ರಯೋಜನ ಇಲ್ಲ. ಯಾಕಂದರೆ ಅಲ್ಲಿ ದೇವರು ಕೂತಿಲ್ಲ. ಅದಕ್ಕೆ ವ್ಯವಸಾಯೋಸ್ಮಿ, ನಾನು ವ್ಯವಸಾಯನಾಗಿದ್ದೇನೆ. ಯಾಕಂತ ಹೇಳಿದ್ರೆ ಸರಿಯಾಗಿ ನಿಶ್ಚಯ ಮಾಡಿಕೊಂಡು ಕೂತೆ ಅಂತ ಹೇಳಿದ್ರೆ ಮತ್ತದು ವ್ಯತ್ಯಾಸ ಆಗೋಲ್ಲ. ಆ ರೀತಿ ಆಗಬೇಕು ಅಂದರೆ ದೇವರು ಬೇಕು. ಅಷ್ಟು ಮಾತ್ರ ಅಲ್ಲ, ಸತ್ವಂ ಸತ್ವವತಾಮಕಂ. ಯಾರು ಸತ್ವವುಳ್ಳವರು, ಸತ್ವವುಳ್ಳವರು ಅಂದರೆ ತಾಕತ್ತುಳ್ಳವರು. ಸತ್ವ ಅಂತ ಹೇಳಿದರೆ ತಾಕತ್ತು, ಬಲ. ಅಂತಹ ಸಾತ್ವಿಕರೇನಿದ್ದಾರೆ ಅವರಲ್ಲಿರುವಂತಹ ಸತ್ವವೇ ನಾನಾಗಿದ್ದೇನೆ, ತಾಕತ್ತೇ ನಾನಾಗಿದ್ದೇನೆ. ನಮ್ಮಲ್ಲಿ ಹೇಳುವುದುಂಟಲ್ವ, ಸತ್ವಯುತವಾದ ಆಹಾರ ಅಂತ. ಸತ್ವಯುತವಾದ ಆಹಾರ ಅಂದರೆ ಪೌಷ್ಟಿಕಾಂಶದಿಂದ ಕೂಡಿದ ಆಹಾರ. ಆ ರೀತಿ ಪುಷ್ಟಿಯನ್ನು ಕೊಡುವಂಥದ್ದು. ಹೀಗೆ ಸಾತ್ವಿಕರಲ್ಲಿರುವ ಸತ್ವಗುಣವೇ ನಾನು, ಪುಷ್ಟಿಯೇ ನಾನು. ಅದಕ್ಕೆ ಅವರು ಸಾತ್ವಿಕರಾಗಿರ್ತಾರೆ. ಅಂದರೆ ನಾವೇನೆಂದರೆ ನಮ್ಮ ಲೋಕದಲ್ಲಿ ಸಾಮಾನ್ಯವಾಗಿ ಸಾತ್ವಿಕರು ಅಂತ ಹೇಳಿದರೆ ಬಹಳ ಮೃದು ಸ್ವಭಾವದವರು, ಭಾರೀ ಪಾಪದ ಸ್ವಭಾವದವರು ಅಂತ ಆ ರೀತಿ ನಮ್ಮಲ್ಲಿ ಹೇಳೋದುಂಟು. ಅದಕ್ಕೆ ಕೆಲವರು ಹೇಳಿದ್ದು ನಾನು ಕೇಳಿದ್ದೇನೆ, ಇತ್ತೀಚೆಗೆ ಸಾತ್ವಿಕರು ಹೆಚ್ಚಾದದ್ರಿಂದಲೇ ಈ ರೀತಿ ಎಲ್ಲ ಅನ್ಯಾಯ ನಡೀತಾ ಇರುವುದು ಅಂತ ಹೇಳಿದ್ರೆ, ಸಾತ್ವಿಕದವರು ಅಂದರೆ ತುಂಬ ಪಾಪದವರವರು, ಅಂದರೆ ಏನೂ ಪ್ರಯೋಜನ ಇಲ್ಲದೆ ಇರುವವರು. ಅದಕ್ಕೆ ಸ್ವಲ್ಪ ರಾಜಸರು ಬೇಕು, ಈ ರೀತಿ ಹೇಳೋದುಂಟು. ರಾಜಸರು ತಾಮಸರು ಬೇಕು, ಬರೀ ಸಾತ್ವಿಕರೇ ಇದ್ದರೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ. ಖಂಡಿತ ಇಲ್ಲ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರುವುದು. ಬಲ ಇರುವುದು ಸತ್ವದಲ್ಲಿಯೇ ಹೊರತು ರಜೋಗುಣ ತಮೋಗುಣದಲ್ಲ. ಸತ್ವಗುಣದಲ್ಲೇ ಬಲ ಇರುವಂಥದ್ದು. ಒಂದು ಹಣ್ಣಿನಲ್ಲಿ ನಿಜವಾಗಲೂ ರಸ ಇರುವುದೆಲ್ಲಿ? ಅದರ ಇಡೀ ಸಾರ ಇರುವುದು ರಸದಲ್ಲಿ, ಅದರ ಸಿಪ್ಪೆಯಲ್ಲ, ಅದರ ಬೀಜಲ್ಲಲ್ಲ. ಯಾಕಂದರೆ ಇವೆಲ್ಲ ರಜೋಗುಣ ತಮೋಗುಣಗಳು. ಒಳಗಿರುವ ಅದರ ರಸ ಏನಿದೆ, ಜ್ಯೂಸ್, ಅದೇ ಮುಖ್ಯ. ಹಾಗೆ ನಿಜವಾಗಲೂ ಸಾತ್ವಿಕರೇ ಬಲಿಷ್ಠರು. ಆದರೆ ಏನಂದರೆ ತಾವು ಬಲಿಷ್ಠರು ಅಂತ ತೋರಿಸಿಕೊಳ್ಳಲ್ಲ ಅಷ್ಟೇ. ಅವರು ಯಾವತ್ತೂ ತೋರಿಸಿಕೊಳ್ಳಿಕ್ಕೆ ಹೋಗಲಿಲ್ಲ. ಯಾಕಂದರೆ ಅವರು ಒಳಗಿನಿಂದ ಅಷ್ಟು ಗಟ್ಟಿ ಇರ್ತಾರೆ. ಆನೆ ಪಾಪದ ಪ್ರಾಣಿಯಾಗೇ ಇರ್ತದೆ. ಅದಕ್ಕೋಸ್ಕರ ಒಬ್ಬ ಮನುಷ್ಯ ಒಂದು ಇಷ್ಟು ಸಣ್ಣ ಅಂಕುಶ ಹಿಡ್ಕೊಂಡು ಅದನ್ನು ಹೆದರಿಸ್ತಾನೆ, ಬದರಿಸ್ತಾನೆ, ಎಲ್ಲ ಮಾಡ್ತಾನೆ. ಅವನು ಹೇಳಿದಾಗ ಕೇಳ್ಕೊಂಡಿರ್ತದೆ ದೊಡ್ಡ ಆನೆ. ಆದರೆ ನೋಡಿ, ಎಲ್ಲಾದರೂ ಒಮ್ಮೆ ಸಿಟ್ಟು ಬಂತು ಅಂತ ಹೇಳಿದರೆ ಆ ಆನೆಗೆ ತಡೆಯುವವರಿದ್ದಾರೆ. ಈ ಮಾವುತ ಯಾವ ಲೆಕ್ಕ? ಇಂಥ 100 ಮಾವುತರು ಬಂದರೂ ಕೂಡ ಆನೆಯನ್ನು ತಡೆಯಲಿಕ್ಕಾಗೋಲ್ಲ. ಆದರೆ ಅದು ಯಾವತ್ತೂ ಎಲ್ಲೆಯನ್ನು ಮೀರಿ ಹೋಗೋಲ್ಲ. ಇವನು ಹೇಳಿದಾಗೆ ಕೇಳ್ಕೊಂಡಿರ್ತದೆ ಅದು. ಹಾಗೆ ನೋಡಿ, ಸಾತ್ವಿಕರು ತಾವು ತೋರಿಸ್ಲಿಕ್ಕೆ ಹೋಗೋಲ್ಲ. ಆದರೆ ಅವರ ತಾಕತ್ತಿನ ಮುಂದೆ ಇನ್ಯಾರ ತಾಕತ್ತೂ ಇಲ್ಲ, ಅಷ್ಟು ತಾಕತ್ತು ಅವರಲ್ಲಿರ್ತದೆ. ಅದಕ್ಕೆ ಕಾರಣ ಏನಂತ ಹೇಳಿದರೆ, ನಾನು ಅವರೊಳಗೆ ತಾಕತ್ತಾಗಿ ಕೂತಿದ್ದೇನೆ, ಸತ್ವವಾಗಿ ಕೂತಿದ್ದೇನೆ. ನಾನೇ ಅವರ ತಾಕತ್ತು. ಸಾತ್ವಿಕರ ತಾಕತ್ತೇ ನಾನು. ಅದೇ ಸಾತ್ವಿಕರು ಅಂದರೆ ಮತ್ಯಾರೂ ಅಲ್ಲ, ದೇವರು ಭಕ್ತರು, ಕೃಷ್ಣನ ಭಕ್ತರು. ಭಕ್ತರ ಒಳಗೆ ಕೂತಿರುವ ಬಲವೇ ಭಗವಂತ. ಅದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ನಂತರ ವೃಷ್ಣೀನಾಂ ವಾಸುದೇವೋಸ್ಮಿ, ಪಾಂಡವಾನಾಂ ಧನಂಜಯ, ಮುನೀನಾಮಪ್ಯಹಂ ವ್ಯಾಸಃ, ಕವೀನಾಮುಷನಾ ಕವಿಃ. ಆಶ್ಚರ್ಯ ಏನಂತ ಹೇಳಿದ್ರೆ, ನಾನು ವೃಷ್ಣಿಗಳ ಪೈಕಿ ವಾಸುದೇವನಾಗಿದ್ದೇನೆ. ವೃಷ್ಣಿಗಳು ಅಂದರೆ ಯಾದವರ ಪೈಕಿ ನಾನು ವಾಸುದೇವನಾಗಿದ್ದೇನೆ. ಅಂದರೆ ಯಾದವ ವಂಶದಲ್ಲಿ ಇಲ್ಲಿವರೆಗೆ ಯಾರ್ಯಾರು ರಾಜರುಗಳು ಬಂದಿದ್ದಾರೆ, ವ್ಯಕ್ತಿಗಳು ಬಂದಿದ್ದಾರೆ, ಆ ಎಲ್ಲ ವ್ಯಕ್ತಿಗಳ ಪೈಕಿ ಶ್ರೇಷ್ಠನಾದವನು ಯಾರು ಅಂದರೆ ಇದೇ ಕೃಷ್ಣ. ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾ ಇರುವ ಕೃಷ್ಣ, ಅವನೇ ಶ್ರೇಷ್ಠನಾಗಿರುವಂಥವನು. ಅದಕ್ಕೆ ಹೇಳ್ತಾನೆ, ನಾನು ವಾಸುದೇವನಾಗಿದ್ದೇನೆ ಯಾದವ ವಂಶದಲ್ಲಿ. ಅಂದರೆ ಅದೇ ನನ್ನ ವಿಭೂತಿ ರೂಪ. ಇಲ್ಲಿ ಕೃಷ್ಣನಾಗಿದ್ದೇನೆ ಅಂತ ಹೇಳುವ ಬದಲು ವಾಸುದೇವನಾಗಿದ್ದೇನೆ ಅಂತ ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂದರೆ ಅರ್ಥಪೂರ್ಣವಾಗಿ. ಯಾಕಂತ ಹೇಳಿದ್ರೆ ವಾಸುದೇವ ಎರಡು,
ವಾಸು ಅಂತ ಹೇಳಿದ್ರೆ ಅರ್ಥ ಏನಂತ ಹೇಳಿದ್ರೆ ವಸ ಆಚ್ಛಾದನೆ, ಎಲ್ಲವನ್ನು ಮುಚ್ಚಿಕೊಂಡವನು. ದೇವ ಅಂತ ಹೇಳಿದ್ರೆ ಬಿಚ್ಚಿಕೊಂಡವನು. ಅಂದರೆ ಯಾರು ಅಜ್ಞಾನಿಗಳಿದ್ದಾರೆ, ಅಜ್ಞಾನಿಗಳ ಮುಂದೆ ತನ್ನನ್ನು ಮುಚ್ಚಿಕೊಂಡ ಕೃಷ್ಣ. ಅಂದರೆ ತಾನು ದೇವರು ಅಂತ ತೋರಿಸಲೇ ಇಲ್ಲ. ಅದಕ್ಕೋಸ್ಕರ ಕೃಷ್ಣಾವತಾರದಲ್ಲಿ ಕೃಷ್ಣನನ್ನು ಎಷ್ಟೋ ಜನ ತಪ್ಪು ತಿಳ್ಕೊಂಡವರೇ ಹೆಚ್ಚು. ಕೃಷ್ಣ ಹೆಣ್ಣಿನಿಂದ ಬಿದ್ದವನು, ಹೆಣ್ಣು ಕಾಮುಕ, ಅದಕ್ಕೆ 16,108 ಮದುವೆ ಆದ, ಕಳ್ಳ, ಚೋರ, ಈ ರೀತಿ ಎಲ್ಲಿವರೆಗೆ ಅಂದರೆ ಮಹಾಭಾರತ ಕಾಲದಲ್ಲೆಲ್ಲ ಇವತ್ತಿನವರೆಗೂ ಅದು ನಡ್ಕೊಂಬಂದಿದೆ. ಅದಕ್ಕಾಗಿಯೇ ರಾಮ ಲೆಕ್ಕ, ಕೃಷ್ಣ ಲೆಕ್ಕ ಅಂದರೆ ನಾವು ಹೇಳೋದು. ಕೃಷ್ಣ ಲೆಕ್ಕ ಅಂದರೆ ಮೋಸದ ಲೆಕ್ಕ, ಮೋಸದ ಲೆಕ್ಕ ಅಂದರೆ ಕೃಷ್ಣ ಲೆಕ್ಕ, ಅಂದರೆ ಅರ್ಥಾತ್ ಕೃಷ್ಣ ಮೋಸಗಾರ ಅಂತ. ಈ ರೀತಿಯೇ. ಯಾಕಂತೇಳಿದರೆ ಇಂಥವರ ಪಾಲಿಗೆ ಕೃಷ್ಣ ಯಾವತ್ತೂ ತನ್ನನ್ನು ದೇವರೆಂದು ತೋರಿಸಿಕೊಳ್ಳೇ ಇಲ್ಲ. ಆದರೆ ಯಾರು ಭಕ್ತರಿದ್ದಾರೆ, ಆ ಮಹಾಭಾರತ ಕಾಲದಿಂದಲೂ ಅದರ ಹಿಂದಿನಿಂದಲೂ ಯಾರು ಭಕ್ತರಿದ್ದಾರೆ, ನಾರದರು, ಋಷಿಗಳು, ಪಾಂಡವರು, ಭೀಷ್ಮರು, ದ್ರೋಣರು, ಧೃತರಾಷ್ಟ್ರ ಮುಂತಾದವರು, ಅವರು ಮುಂದೆ ದೇವನಾಗಿ ತಾನು ತನ್ನ ದಿವ್ಯವಾದ ರೂಪವನ್ನು ತೋರಿಸಿದ, ನಾನು ದೇವರಿಂದ ಪ್ರಕಟಪಡಿಸಿದ. ಅದಕ್ಕೆ ಅಂತಹ ಜ್ಞಾನಿಗಳು ಕೃಷ್ಣಾವತಾರದ ಕಾಲದಲ್ಲಿ ಕೃಷ್ಣನ ದೇವರು ಅಂತ ಆರಾಧನೆ ಮಾಡಿದರು. ಹೀಗೆ ಯಾರು ಜ್ಞಾನಿಗಳಿದ್ದಾರೆ, ಯಾರು ಭಕ್ತರಿದ್ದಾರೆ, ಪುಣ್ಯಾತ್ಮರಿದ್ದಾರೆ, ಅವರ ಪಾಲಿಗೆ ದೇವನಾದ. ಯಾರು ಪಾಪಿಗಳಿದ್ದಾರೆ, ದುರ್ಯೋಧನಾದಿಗಳು, ಯಾರು ದುಷ್ಟರಿದ್ದಾರೆ, ಯಾರು ಅಜ್ಞಾನಿಗಳಿದ್ದಾರೆ, ಅವರ ಪಾಲಿಗೆ ವಾಸುವಾದ. ಅದರಿಂದಾಗಿ ವಾಸುದೇವ ಅಂತ ಹೇಳುವುದು. ಕೃಷ್ಣ ಅಂತ ಹೇಳುವುದಕ್ಕಿಂತ ವಾಸುದೇವ, ಇದು ಕೃಷ್ಣಾವತಾರದ ವೈಶಿಷ್ಟ್ಯ. ರಾಮಾವತಾರದಲ್ಲೂ ರಾಮದೇವರು ಅಂತ. ಆದರೆ ಕೃಷ್ಣಾವತಾರದಲ್ಲಿ ಭ್ರಮೆಯೇ ಹೆಚ್ಚು ಬರೆಸಿದ ಕೃಷ್ಣ ವಾಸುದೇವನಾಗಿ. ಇನ್ನು ಪಾಂಡವಾನಾಂ ಧನಂಜಯ, ಹೌದು, ಯಾದವರ ಪೈಕಿ ಯಾರು ಅಂತ ತಾನು ಹೇಳಿದ. ಇನ್ನು ತನಗೆ ಬಹಳ ಬೇಕಾದ ವಂಶ ಅದೇ ಪಾಂಡವರು, ನನಗೆ ಭಾರಿ ಬೇಕಾದವರು ಪಾಂಡವರು. ಹೌದು, ಪಾಂಡವರು ಹೌದು, ಆದರೆ ಪಾಂಡವರಲ್ಲಿ ಯಾರು ನೀನು? ಪಾಂಡವರ ಪೈಕಿ ನಾನು ಧನಂಜಯನಾಗಿದ್ದೇನೆ ಅಂತ ಹೇಳಿದ ಕೃಷ್ಣ. ಪಾಂಡವರ ಪೈಕಿ ಧನಂಜಯನಾಗಿದ್ದೇನೆ. ಅಲ್ಲ, ಧನಂಜಯ ಅಂದರೆ ಅರ್ಜುನನಾಗಿದ್ದೇನೆ ಅಂದರೆ ಅರ್ಥಾತ್ ಪಾಂಡವರಲ್ಲಿ ಅರ್ಜುನ ಶ್ರೇಷ್ಠ ಅಂತ ಸಾಮಾನ್ಯವಾಗಿ ನಮಗೆ ಒಂದು ಕಾಣಲಿಕ್ಕೆ, ಭ್ರಮೆ ಬರಲಿಕ್ಕೆ ಸಾಧ್ಯತೆ ಉಂಟು. ಆದರೆ ನೀವು ಮಹಾಭಾರತ ಯುದ್ಧ ಮುಂತಾದವುಗಳನ್ನೆಲ್ಲ ತೆಗೆದು ನೋಡಿದರೆ, ಇಡೀ ಮಹಾಭಾರತ ಕಥೆಯನ್ನು ತೆಗೆದು ನೋಡಿದರೆ 5 ಮಂದಿ ಪಾಂಡವರಲ್ಲಿ ಶ್ರೇಷ್ಠನಾಗಿದ್ದವನು ಭೀಮಸೇನ. ಮೊದಲಿಂದಲೂ, ಹುಟ್ಟಿನಿಂದಲೂ. ಯಾಕಂತೇಳಿದ್ರೆ ಉಳಿದವರೆಲ್ಲ ಮಾಮೂಲಾಗಿ ಹುಟ್ಟುಕೊಂಡು ಬಂದರೆ ಭೀಮಸೇನ ಹುಟ್ಟಿದ್ದೇ ವಿಚಿತ್ರ. ಅದೇ ಹೇಳ್ತಾರಲ್ವ, ಹುಟ್ಟಿದಾಗ ಒಂದು ಮಗುವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾಳಂತೆ. ಹಿಂದಿನಿಂದ ಸಿಂಹ ಕೂಗಿದಾಗಾಯಿತು. ಹಿಮಾಲಯದ ಬೆಟ್ಟದಲ್ಲಿ ತಾನು ಹಿಡ್ಕೊಂಡಿದ್ದಾಳಂತೆ ಕುಂತಿ. ಮಗು ಕೂಗಿತು, ಅದು ಸಿಂಹ ಹುಲಿ ಕೂಗಿತು ಅಂತ ತಾನು ಹೆದರಿಕೆಯಿಂದ ಮಗುವನ್ನು ಬಿಟ್ಟುಬಿಟ್ಲು ಅಂತ ಹೇಳಿದ್ರೆ ಹೆದರಿ ಆ ಮಗು ಮೇಲಿನಿಂದ ಕೆಳಗೆ ಬಿದ್ದಿದೆಯಂತೆ, ಒಂದು ಬೆಟ್ಟದ ಕೋಡಿನ ಮೇಲೆ ಬಿದ್ದಿದೆಯಂತೆ. ನಿಜವಾಗ್ಲೂ ಮಗು ನುಚ್ಚುನೂರಾಗಬೇಕಿತ್ತು, ಆದರೆ ಇಲ್ಲ, ಆದದ್ದೇ ಬೇರೆ. ಪರ್ವತವೇ ನುಚ್ಚು ನೂರಾಯಿತು, ಶತಶೃಂಗವೆಂದೆನಿಸಿತು ಅಂತ ಹೇಳ್ತಾರೆ. 100 ಹೋಳಾಗಿ ಹೋಯ್ತಂತೆ. ಅಂದರೆ ಈ ರೀತಿ ಉಳಿದ ಪಾಂಡವರಿಗಿಂತ ಇದೇ ಭೀಮಸೇನನ ಹುಟ್ಟಿನ ವೈಶಿಷ್ಟ್ಯ. ನಂತರ ಇಡೀ ಪಾಂಡವರಲ್ಲಿ ಶ್ರೇಷ್ಠ ಯಾರು ಅಂತ ನಮಗೆ ತಿಳಿಸಿಕೊಟ್ಟವನೇ ದುರ್ಯೋಧನ. ನೋಡಿ, ಅದಕ್ಕೋಸ್ಕರ ಅವನಿಗೆ ಹಾಗೇ ಇದ್ದದೇ ಭೀಮಸೇನನ ಮೇಲೆ. ಸಣ್ಣಲಿಂದನೂ ನೋಡ್ತೇವೆ. ಅದಕ್ಕೋಸ್ಕರ ವಿಷ ಉಣಿಸಿದ್ದು ಭೀಮಸೇನನಿಗೆ, ಕಟ್ಟಿದ್ದು ಭೀಮಸೇನನಿಗೆ, ಗಂಗೆಗೆ ನೂಕಿದ್ದು ಭೀಮಸೇನನಿಗೆ. ಯಾಕಂದರೆ ಇವನೊಬ್ಬ ಸತ್ತ ಅಂದರೆ ಪಾಂಡವರ ಕತೆ ಮುಗೀತು ಅಂತ ಅವನು ಯಾವಾಗಲೂ ಉಪಾಯ ಮಾಡ್ತಾ ಇದ್ದದೇ ಅದೇ. ಭೀಮಸೇನ ಸತ್ತ ಅಂತ ಹೇಳಿದ್ರೆ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ನಾನು ಹೇಳಿದ ಕೇಳ್ಕೊಂಡಿರ್ತಾರೆ. ಇವ್ರೇನು ಕಷ್ಟವೇ ಇಲ್ಲ. ಒಂದೊಮ್ಮೆ ಅರ್ಜುನ ಇದ್ದಾನ, ಅವನನ್ನು ಸೋಲಿಸೋದೇನು ಕಷ್ಟ ಅಲ್ಲ. ಭೀಮಸೇನ ಇರುವುದರಿಂದಲೇ ಅವನಿಗೆ ಬಲ ಅಂತ ನೋಡಿ. ಇದೇ ಕಡೆಗೂ ಕೂಡ ಅವನು ಹೇಳುವುದು ಅದನ್ನೇ, ಒಬ್ಬ ಭೀಮಸೇನ ಹೋದ ಅಂತ ಹೇಳಿದ್ರೆ ಉಳಿದ ಎಲ್ಲರೂ ಪಾಂಡವರು ಹೋದಾಗೆ ಅಂತ. ಆದರೆ ಆ ಭೀಮಸೇನನನ್ನು ಬಿಟ್ಟು ಇಲ್ಲಿ ಅರ್ಜುನನನ್ನು ಹೇಳ್ತಾ ಇದ್ದಾನಲ್ವ ಕೃಷ್ಣ ಅಂತ ಹೇಳಿದ್ರೆ, ಹೌದು, ಇಲ್ಲಿ ವಿಭೂತಿ ರೂಪವನ್ನು ಹೇಳ್ತಾ ಇರುವುದು ಭೀಮಸೇನನನ್ನು ಬಿಟ್ಟೆ. ಭೀಮಸೇನನ್ನು ಹೊರತುಪಡಿಸಿದರೆ, ಯಾಕಂದರೆ ಭೀಮಸೇನಲ್ಲಿ ಸಹಜವಾದ ಶಕ್ತಿ ಇದೆ ಅವನಲ್ಲಿ, ಅದನ್ನು ಹೊರತುಪಡಿಸಿದರೆ ನಾನು ವಿಶೇಷವಾಗಿರುವುದು ಅರ್ಜುನನಲ್ಲಿ. ಯಾಕಂತ ಹೇಳಿದ್ರೆ ಅರ್ಜುನ ಮಹಾಭಾರತ ಯುದ್ಧದಲ್ಲಿ ಅಷ್ಟೆಲ್ಲ ತಾನು ಹೋರಾಟವನ್ನು ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಕೃಷ್ಣ ಅವನೊಳಗೆ ಕೂತದ್ದು ವಿಭೂತಿ ರೂಪದಿಂದ. ಇದನ್ನು ಕಡೆಗೆ ಹೇಳ್ತಾನೆ, ಅರ್ಜುನನೇ ಹೇಳ್ತಾನೆ, ಸರ್ವಂ ಕ್ಷಣೇನ ತದಭೂತ್ ಅಸತ್ ಈಶರಿಕ್ತಂ
ಅಣ್ಣ ನಾನು ತಿಳ್ಕೊಂಡಿದ್ದೆ, ಧರ್ಮರಾಜನ ಹತ್ರ ಹೇಳೋದು ಅರ್ಜುನ, ನಾನು ತಿಳ್ಕೊಂಡಿದ್ದೆ, ನಾನೇ ಹೋರಾಟ ಮಾಡಿದ್ದು ಮಹಾಭಾರತ ಯುದ್ಧದಲ್ಲಿ ಎಲ್ಲ ವೀರಾದಿ ವೀರರನ್ನು ಬಗ್ಗು ಬಡಿದವನು ನಾನೇ ಅಂತ ತಿಳ್ಕೊಂಡಿದ್ದೆ. ಆದರೆ ನಿಜ ಸಂಗತಿ ಗೊತ್ತಾಯಿತು ಯಾವಾಗ ಕೃಷ್ಣ ಅವತಾರ ಮಾಡಿದ ಸಮಾಪ್ತಿ ಮಾಡಿದ. ಆಗ ಹೆಣ್ಣು ಮಕ್ಕಳನ್ನು ಕರ್ಕೊಂಬರಬೇಕಾದ್ರೆ ನನ್ನ ಕಣ್ಣು ಮುಂದೆನೇ ಎಳ್ಕೊಂಡು ಹೋದರು ಕಾಡುಗಳ್ರು. ನನಗೇನು ಮಾಡಲಿಕ್ಕಾಗಲಿಲ್ಲ, ಕಣ್ಣು ಬಿಟ್ಕೊಂಡು ಕೂತೆ. ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕೆ ಹೋದರೆ ಮರೆತು ಹೋಯಿತು, ಬತ್ತಳಿಕೆಯಲ್ಲಿ ಬಾಣ ನಿಂತು ಹೋಯಿತು. ಆಗ ನನಗೆ ಗೊತ್ತಾಯಿತು, ಓ ಕೃಷ್ಣನಿಂದಾಗಿಯೇ ನಾನು ಗೆದ್ದದ್ದು. ಅಂದರೆ ಕೃಷ್ಣನ ವಿಭೂತಿ ರೂಪ ಎಷ್ಟಿತ್ತು ಅರ್ಜುನನಲ್ಲಿ ಅಂತ ಅದನ್ನೇ ಇಲ್ಲಿ ನೆನಪಿಸಿಕೊಡ್ತಾನೆ. ಅದಕ್ಕೆ ಪಾಂಡವರ ಪೈಕಿ ನಾನು ಅರ್ಜುನನಾಗಿದ್ದೇನೆ, ಅಂದರೆ ಅರ್ಜುನನಲ್ಲಿ ವಿಶೇಷವಾಗಿ ಕೂತಿದ್ದೇನೆ. ಹೇಗೆ ಧನಂಜಯನಾಗಿ, ಅದಕ್ಕೆ ಅವನಿಗೆ ಧನಂಜಯ ಅಂತ ಅರ್ಜುನನಿಗೆ ಹೆಸರು. ಯಾಕಂದರೆ ಅವನೊಳಗೆ ಕೂತು ಧನವನ್ನು ಗೆದ್ದು ಕೊಡ್ತಾ ಇದ್ದಾನೆ. ಈ ರೀತಿ ದಿಗ್ವಿಜಯಕ್ಕೆ ಅರ್ಜುನ ಹೋಗಿ ಗೆದ್ದು ಬರ್ತಾನೆ ಅಂತ ಹೇಳಿದ್ರೆ ಅರ್ಜುನ ಗೆಲ್ಲುವುದಲ್ಲ, ಅರ್ಜುನನೊಳಗೆ ಕೂತು ಕೃಷ್ಣ ಗೆಲ್ಲಿಸುವುದು ಅವನಿಗೆ. ಅದರಿಂದಾಗಿ ಗೆಲ್ತಾನಷ್ಟೇ. ಅದಕ್ಕೆ ಹೇಳುವಂಥದ್ದು ವಿಶೇಷವಾದ ವಿಭೂತಿ ರೂಪ ಅರ್ಜುನನಲ್ಲಿ ಕೂತಿತ್ತು. ಅದು ಭೀಮಸೇನನನ್ನು ಹೊರತುಪಡಿಸಿ, ಭೀಮಸೇನನದ್ದು ಬೇರೆಯ ವಿಷಯ, ಅದು ಅವನದು ಸಹಜವಾದ ಶಕ್ತಿ. ಅದು ಸಹಜವಾದದ್ದು ಅಂದರೆ ಒಳಗೆ ದೇವರು ಯಾವಾಗಲೂ ಕೂತಿರ್ತಾನೆ. ಅದರಿಂದ ಆಗೋದೊಂದು ವಿಶೇಷವಾದ ವಿಭೂತಿ ರೂಪ. ಅದನ್ನು ಬಿಟ್ಟರೆ ಇವನಲ್ಲಿ ವಿಶೇಷವಾಗಿ ಭಗವಂತ ಕೂತಿದ್ದಾನೆ. ಅದರಿಂದಾಗಿ ನಾನು ಪಾಂಡವರ ಪೈಕಿ ಧನಂಜಯನಾಗಿದ್ದೇನೆ. ಹಾಗೆ ಮುನೀನಾಮಪ್ಯಹಂ ವ್ಯಾಸಃ, ಮುನಿಗಳ ಪೈಕಿ. ಮುನಿಗಳು ಅಂದರೆ ಯಾವತ್ತೂ ಮನನ ಮಾಡ್ತಾ ಇರುವವರು, ದೇವರ ಬಗ್ಗೆ ಯಾವತ್ತೂ ಚಿಂತನೆಯನ್ನು ಮಾಡುವವರು ಮುನಿಗಳು ಅಂತ. ಅಂಥ ಮುನಿಗಳ ಪೈಕಿ ಇನ್ಯಾರನ್ನು ಅಂತ ಹೇಳೋಣ, ವೇದವ್ಯಾಸರನ್ನು ಬಿಟ್ಟರೆ. ಯಾಕಂತ ಹೇಳಿದ್ರೆ ವೇದವ್ಯಾಸರ ಮುಂದೆ ಯಾವ ಮುನಿಗಳೂ ಇಲ್ಲ, ಎಲ್ಲ ಮುನಿಗಳು ವೇದವ್ಯಾಸರ ಹಿಂದೆಯೇ. ಕಾರಣ ಏನಂತ ಹೇಳಿದ್ರೆ ವೇದವ್ಯಾಸರು ತಾವು ಮನನ ಮಾಡ್ತಾ ಇದ್ದವರು ಅಂತ ಹೇಳುವುದಕ್ಕಿಂತಲೂ ಇವತ್ತು ಇಡೀ ಜಗತ್ತು ದೇವರ ಬಗ್ಗೆ ಮನನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವರಿಂದಲೇ ತಾನೆ, ವೇದವ್ಯಾಸರಿಂದಲೇ ತಾನೆ. ಅಂದರೆ ಮನನ ಮಾಡುವುದು ಅಂದರೆ ಚಿಂತನೆ ಮಾಡುವುದು. ಯಾರನ್ನು ಕುರಿತು? ದೇವರನ್ನು ಕುರಿತು. ದೇವರನ್ನು ಕುರಿತು ನಾವಿವತ್ತೇನಾದರೂ ಚಿಂತನೆಯನ್ನು ಮಾಡ್ತೇವೆ, ಅದೇ ಮನನ ಅಂತ ಕರೀತಾರೆ. ಅದಕ್ಕೆ ಕಾರಣವೇ ವೇದವ್ಯಾಸರು. ಯಾಕಂದರೆ ಅವರು ಕೊಟ್ಟ ಮಹಾಭಾರತ, ಪುರಾಣಗಳು, ಅದರಲ್ಲೂ ಭಗವದ್ಗೀತೆ ಮುಂತಾದವುಗಳು, ಇವೆಲ್ಲವೂ ಕೂಡ ವೇದದ ವಿಭಾಗವನ್ನು ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ, ಇವೆಲ್ಲವೂ ಕೂಡ ಇವತ್ತು ನಮಗೆ ಆಹಾರ, ಚಿಂತನೆಯನ್ನು ಮಾಡಲಿಕ್ಕೆ, ಮನನ ಮಾಡಲಿಕ್ಕೆ ಅದನ್ನು ಕೊಟ್ಟಂತಹ ವೇದವ್ಯಾಸರೇ ಮುನಿಗಳಲ್ಲಿ ಶ್ರೇಷ್ಠರಾದವರು. ಅದು ವ್ಯಾಸ ಅಂತ ಅವರನ್ನು ಕರೆಯುವುದೇ ಅದಕ್ಕೆ. ವ್ಯಾಸ ಶಬ್ದದ ಅರ್ಥ ಏನು ಅಂದರೆ ವಿ ಆಸ, ವ್ಯಾಸ. ವಿ ಅಂದರೆ ವಿಶಿಷ್ಟವಾಗಿ, ಎಲ್ಲರಿಗಿಂತ ಸ್ಪೆಷಲ್ ಆಗಿ. ಆ ಅಂದರೆ ಆ ಸಮಂತಾತ್, ಎಲ್ಲ ಕಡೆಯೂ ಕೂಡ ಆಸ ಇರುವವರು, ಸ್ಪೆಷಲ್ಲಾಗಿ ಎಲ್ಲ ಕಡೆ ವೇದವ್ಯಾಸರು ಇರುವವರಂದು ನೋಡಿ. ಅದರಿಂದಾಗಿ ವೇದವ್ಯಾಸರು ಒಂದು ಕಡೆ ಬಂದರು ಅಂತ ಹೇಳಿದ್ರೆ ಅಜ್ಞಾನಕ್ಕೆ ಅವಕಾಶ ಇಲ್ಲ. ಅಜ್ಞಾನ ಹೋಯ್ತು ಅಂತಲೇ ಅರ್ಥ. ಉಳಿದ ಮುನಿಗಳಾದರೂ ಉಪದೇಶ ಕೊಡಬೇಕು, ಉಳಿದ ಮುನಿಗಳಾದರೂ ತಾವು ಬಂದು ಅಲ್ಲಿ ಆಶೀರ್ವಾದವನ್ನು ಮಾಡಬೇಕು. ವೇದವ್ಯಾಸರಾಗಲ್ಲ. ವೇದವ್ಯಾಸರು ಎಲ್ಲಿ ಕೂತಿದ್ದಾರೆ ಅವರ ಮೈಯಿಂದ ಹೊರಡುವ ಒಂದು ಕಿರಣ ಸಾಕಂತೆ. ಸೂರ್ಯನಿಂದ ಹೊರಡುವ ಕಿರಣದಂತೆ ಇವರ ಪ್ರಭೆಯ ಒಂದು ಕಿರಣ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮ್ಮೊಳಗಿರುವ ಎಲ್ಲ ಅಜ್ಞಾನಗಳು ಹೊರಟೋಗ್ತದಂತೆ. ಒಂದು ಕಿರಣ ವಿಜ್ಞಾನ ರೋಚಿ ಪರಿಪೂರಿತ ಅಂತಹ, ಅದಕ್ಕೆ ಹೇಳ್ತಾರೆ ಅಂಥ ವೇದವ್ಯಾಸರೇನಿದ್ದಾರೆ ಅವರೇ ಮುನಿಗಳ ಪೈಕಿ ಶ್ರೇಷ್ಠರಾದವರು, ಅವರೇ ನಾನಾಗಿದ್ದೇನೆ. ಇದು ಸಾಕ್ಷಾತ್ ದೇವರ ರೂಪ, ಕೃಷ್ಣ, ವೇದವ್ಯಾಸ ಮುಂತಾದ ರೂಪಗಳು. ನಂತರ ಕವೀನಾ ಮುಷನಾ ಕವಿಹಿ ಅಂತ ಹೇಳ್ತಾನೆ. ಕವಿಗಳು, ಜ್ಞಾನಿಗಳು, ಜ್ಞಾನಿಗಳ ಪೈಕಿ ನಾನು ಉಷನಾ ಕವಿಹಿ, ಶುಕ್ರಾಚಾರ್ಯರಾಗಿದ್ದೇನೆ. ದೈತ್ಯರ ಗುರುಗಳಾದ ಶುಕ್ರಾಚಾರ್ಯರು ನಾನಾಗಿದ್ದೇನೆ ಜ್ಞಾನಿಗಳ ಪೈಕಿ ಅಂತ ಹೇಳ್ತಾನೆ. ಅದರಿಂದಾಗಿ ಇವತ್ತು ಶುಕ್ರ ನೀತಿ ಅಂತ ಹೇಳುವುದೇ ಪ್ರಸಿದ್ಧವಾಗಿರುವಂಥದ್ದು. ಶುಕ್ರಾಚಾರ್ಯರು ದೊಡ್ಡ ಜ್ಞಾನಿಗಳು, ಅವರ ಪೈಕಿ ಅವರಲ್ಲಿ ನಾನು ವಿಶೇಷವಾಗಿ ಕೂತಿದ್ದೇನೆ. ಹೇಗೆ? ಉಷನ ಎಂಬ ರೂಪದಿಂದ ಕೂತಿದ್ದೇನೆ ಅಂತ. ಉಷನ ಅಂತ ಹೇಳಿದ್ರೆ ಉಷ ಇಚ್ಛಾಯಾಮ್ ಅಂತ ಧಾತು. ಅದು ಅಂತ ಹೇಳಿದ್ರೆ ಏನು ನಮ್ಮೊಳಗೆ ಇಚ್ಛೆ ಇದೆ ಆ ಎಲ್ಲ ಇಚ್ಛೆಯನ್ನು ಪೂರಣೆ ಮಾಡುವಂಥವ್ರು. ಅದರಿಂದಾಗಿಯೇ ನಮ್ಮಲ್ಲಿ ಹೇಳುವುದುಂಟಲ್ವ, ಅವನಿಗೆ ಶುಕ್ರದೆಸೆ ಅಂತ, ಅವನಿಗೆ ಒಳ್ಳೆ ಶುಕ್ರದೆಸೆ. ಶುಕ್ರದೆಸೆ ಅಂತ ಯಾಕೆ ಹೇಳ್ತೇವೆ ಅಂದರೆ ಆ ಶುಕ್ರ ನಮ್ಮ ಇಚ್ಛೆಯನ್ನೆಲ್ಲ ಪೂರಣೆ ಮಾಡುವುದರಲ್ಲಿ ಎತ್ತಿದ ಕೈಯವರು. ಅದರಿಂದಾಗಿಯೇ ನಮ್ಮ ಈ ಜಾತಕದ ಪೈಕಿ ನವಗ್ರಹರಲ್ಲಿ ಹೆಚ್ಚು ಒಳ್ಳೆಯ ಫಲ ಕೊಡುವವನು ಅಂದರೆ ಶುಕ್ರನೇ. 12 ಮನೆಗಳಲ್ಲಿ ಅಂದರೆ ಜಾತಕದಲ್ಲಿ 12 ಮನೆ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, 12 ಮನೆಯಲ್ಲಿ ಹೆಚ್ಚು ಮನೆಯಲ್ಲಿ ಶುಕ್ರ ತಾನು ಒಳ್ಳೆಯ ಫಲವನ್ನು ಕೊಡುತ್ತಾನೆ.
ಅದರಿಂದಾಗಿ ಕವಿಗಳ ಪೈಕಿ, ಜ್ಞಾನಿಗಳ ಪೈಕಿ ನಾನು ಶುಕ್ರಾಚಾರ್ಯರಾಗಿದ್ದೇನೆ. ಶುಕ್ರಾಚಾರ್ಯರಲ್ಲಿ ವಿಶೇಷವಾಗಿ ನಾನು ನೆಲೆಸಿದ್ದೇನೆ. ಅದಕ್ಕೆ ಅವರು ದೊಡ್ಡ ಜ್ಞಾನಿಗಳು ಶುಕ್ರಾಚಾರ್ಯರು. ಅಲ್ರಿ ಹೋಗಿ ಹೋಗಿ ದೈತ್ಯರು ಗುರುಗಳನ್ನು ಹೇಳ್ತಾ ಇದ್ದೀರಲ್ವ, ದೇವತೆ ಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಲ್ವ? ಬೃಹಸ್ಪತ್ಯಾಚಾರ್ಯರನ್ನು ಹೇಳ್ಬೋದಿತ್ತಲ್ವ? ಶುಕ್ರಾಚಾರ್ಯರನ್ನು ಯಾಕೆ ಹೇಳ್ತಾ ಇದ್ದೀರಿ? ಹಾಗಿದ್ರೆ ಬೃಹಸ್ಪತ್ಯಾಚಾರ್ಯರು ಶ್ರೇಷ್ಠರಲ್ವ? ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಉಂಟು, ಅವರು ಜ್ಞಾನಿಗಳಲ್ವ ಅಂತ. ಹೌದು, ಜ್ಞಾನಿಗಳೇ. ಬೃಹಸ್ಪತ್ಯಾಚಾರ್ಯರು ಜ್ಞಾನಿಗಳೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಶುಕ್ರಾಚಾರ್ಯರು ಒಂದು ಕೈ ಮೇಲೆ ಬೃಹಸ್ಪತ್ಯಾಚಾರ್ಯರಿಗಿಂತ. ಯಾಕಂತ ಹೇಳಿದ್ರೆ ಇವರು ಮೃತ ಸಂಜೀವಿನಿಯನ್ನು ಬಲ್ಲವರು. ಮೃತ ಸಂಜೀವಿನಿ ವಿದ್ಯೆಯನ್ನು ಬಲ್ಲವರು ಶುಕ್ರಾಚಾರ್ಯರು. ಅದು ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಿಲ್ಲ. ಹೀಗೆ ಶುಕ್ರಾಚಾರ್ಯರು ಒಂದು ಕೈ ಮೇಲೆ. ಯಾಕಂದರೆ ಅವರೊಳಗೆ ನಾನು ಹಾಗೆ ಕೂತಿದ್ದೇನೆ, ವಿಶೇಷವಾಗಿ ಕೂತಿದ್ದೇನೆ ಅಂತ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಹಾಗೆ ಮುಂದೆ ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಕಂ. ಇವೆಲ್ಲ ಅತ್ಯಂತ ಸೂಕ್ಷ್ಮವಾದ ವಿಷಯವನ್ನು ಹೇಳ್ಕೊಂಡು ಹೋಗ್ತಾನೆ. ಅಂದರೆ ಎಂತೆಲ್ಲ ಸೂಕ್ಷ್ಮ ವಿಷಯದಲ್ಲೂ ದೇವರ ವಿಭೂತಿ ರೂಪ ಇದೆ. ಇವಾಗ ಉದಾಹರಣೆಗೆ ದಮಯತಾಂ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳಿ. ಇವಾಗ 10 ಜನ ಇದ್ದಾರೆ, 10 ಹುಡುಗರಿದ್ದಾರೆ ಅಂತ ತಿಳ್ಕೊಳ್ಳಿ, ಅಥವಾ 10 ಜನ ಇದ್ದಾರೆ, ಅಥವಾ ಒಂದು ಊರು, ಅಲ್ಲಿ ತುಂಬ ಟ್ರಾಫಿಕ್ ಇದೆ, ತುಂಬ ಜನರಿದ್ದಾರೆ. ಅವರನ್ನು ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡೋದು? ಅವರನ್ನು ಕಂಟ್ರೋಲ್ ಮಾಡೋದು ಹೇಗೆ? ಯೋಚನೆ ಮೊದಲು ಅವ್ರಿಗೆ ಹೇಳ್ತೇವೆ, ನೋಡಿ ನೀವು ಹೀಗೆಲ್ಲ ಗಲಾಟೆ ಮಾಡಬಾರ್ದು, ದೊಂಬಿ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಹೇಳ್ತೇವೆ. ಕೇಳುವುದೇ ಇಲ್ಲ. ಇನ್ನು ಗಲಾಟೆ ಮಾಡ್ತಾನೆ ಇದ್ದಾರೆ. ಮತ್ತು ಎರಡನೇದಾಗಿ ಎಚ್ಚರಿಕೆ ಕೊಡ್ತೇವೆ, ನೋಡಿ ನೀವು ಈ ರೀತಿ ಗಲಾಟೆಯನ್ನು ಮಾಡಿದರೆ ನಿಮಗೆ ಆ ರೀತಿ ಮಾಡಬೇಕಾಗತ್ತೆ, ಈ ರೀತಿ ಮಾಡಬೇಕಾಗತ್ತೆ, ಈ ರೀತಿ ಹೆದರಿಸ್ತೇವೆ. ಹೇಳುವುದೇ ಇಲ್ಲ. ಮತ್ತು ಗಲಾಟೆ ಮಾಡ್ತಾನೆ ಇದ್ದಾರೆ, ಕಲ್ಲು ಎಸಿತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾನೆ ಇದ್ದಾರೆ. ಮತ್ತೆ ಕಡೆಗೆ ವಾರ್ನಿಂಗ್ ಕೊಡಲಾಗತ್ತೆ, ಎಚ್ಚರಿಕೆ, ಕಡೆಯ ಎಚ್ಚರಿಕೆ, ಇನ್ನು ನೀವೇನಾದರೂ ಹೀಗೆ ಮುಂದುವರಿಸಿದ್ರಿ ಅಂತ ಹೇಳಿದ್ರೆ ನಾವು ದಂಡವನ್ನು ವಿಧಿಸಬೇಕಾಗತ್ತೆ. ಅಂದರೆ ದಂಡನೆಯನ್ನು ಕೋಲು ತಗೊಂಡು ಲಾಠಿ ಚಾರ್ಜ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಕಡೆಗೆ ವಾರ್ನಿಂಗ್ ಕೊಡ್ತೇವೆ. ಆಗಲೂ ಕೇಳೋಲ್ಲ ಅಂತ ಹೇಳಿದಾಗ ಕೋಲ್ ಹಿಡ್ಕೊಂಡು ಹೊಡಿಲಿಕ್ಕೆ ಬರ್ತದೆ. ಕೋಲ್ ಹಿಡ್ಕೊಂಡು ಹೊಡಿಲಿಕ್ಕೆ ಬಂದಾಗ ನಿಯಂತ್ರಣಕ್ಕೆ ಬರ್ತದೆ. ಅಂದರೆ ನೋಡಿ ಕಡೆಯ ಅಸ್ತ್ರ ಅದು. ಏನು ಅಂತ ಹೇಳಿದ್ರೆ ದಂಡನೆಯನ್ನು ವಿಧಿಸುವುದು. ಇಲ್ಲಿ ದಂಡನೆ ಅಂತ ಹೇಳಿದ್ರೆ ಬರೀ ಹೊಡೆಯುವುದು ಅಂತ ಅಷ್ಟೇ ಅರ್ಥ ಅಲ್ಲ. ದಂಡನೆ ಅನ್ನುವಂಥದ್ದು ಯಾಕಿದೆ ಅಂತ ಹೇಳಿದ್ರೆ ಕಂಟ್ರೋಲ್ ತೊಗೊಂಬರ್ಲಿಕ್ಕೆ. ಅದಕ್ಕಾಗಿಯೇ ಕೋರ್ಟು ಶಿಕ್ಷೆಯನ್ನು ವಿಧಿಸ್ತದೆ. ಯಾಕೆ ಶಿಕ್ಷೆಯನ್ನು ವಿಧಿಸ್ತದೆ ತಪ್ಪು ಮಾಡಿದವನಿಗೆ ಅಂತ ಹೇಳಿದರೆ ಅವನ ಮೇಲೆ ದ್ವೇಷದಿಂದಲ್ಲ. ಮತ್ತು ದೇಶದಲ್ಲಿ ಕಾನೂನು ನಿಲ್ಲಬೇಕು. ತಪ್ಪು ಮಾಡಬಾರದು ಮನುಷ್ಯ, ತಪ್ಪಿನಿಂದ ವಾಪಸ್ ಬರಬೇಕು ಅವನು. ಆ ರೀತಿಯಾದಾಗ ದೇಶದಲ್ಲಿ ಒಂದು ಸುಭಿಕ್ಷೆ ಉಂಟಾಗತ್ತೆ, ಶಾಂತಿ ಪಾಲನೆ ಆಗತ್ತೆ, ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಗತ್ತೆ. ಆ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಗಬೇಕು ಎನ್ನುವ ಕಾರಣದಿಂದಾಗಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಡೆಗೆ ಉಪಯೋಗಿಸುವುದು ಏನೆಂದರೆ ದಂಡನೆ. ಆ ದಂಡನೆಗೆ ಯಾಕೆ ಅಷ್ಟು ಶಕ್ತಿ ಇದೆ ಅಂದರೆ ನಾನಲ್ಲಿ ಕೂತಿದ್ದೇನೆ, ದಂಡನೆಯಲ್ಲಿ ನಾನು ಕೂತಿದ್ದೇನೆ. ಅಲ್ಲ, ಹಾಗಿದ್ರೆ ದೇವರು ಮೊದಲಿನಿಂದಲೂ ಒಳ್ಳೆ ಮಾತಲ್ಲಿ ಕೂತಿಲ್ವ ದೇವರು? ಹಾಗಿದ್ರೆ ಒಳ್ಳೆ ಮಾತಲ್ಲಿ ದೇವರು ಕೂತಿಲ್ಲ, ದಂಡದಲ್ಲಿ ಮಾತ್ರ ಕೂತಿರುವುದು ಅಂತ ಸಾಮಾನ್ಯವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಹೌದು, ಒಂದು ದೃಷ್ಟಿಯಿಂದಾಗಿ ಅಂದರೆ ವಿಭೂತಿ ರೂಪ, ಅದೇ ಹೇಳಿದ್ದು ವಿಭೂತಿ ರೂಪಗಳ ಚಿಂತನೆ ಅನೇಕ ವಿಧದಲ್ಲಿ ಹೋಗುತ್ತದೆ ಅಂತ. ಇವಾಗ ಒಳ್ಳೆಯ ಮಾರ್ಗದಲ್ಲಿ ಹೋಗುವವರನ್ನೇ ನಾವು ನೋಡಿದರೆ, ಒಳ್ಳೆಯ ಮಾರ್ಗದಲ್ಲಿ ಹೋಗುವವರಿಗೆ ಒಳ್ಳೆ ಮಾತು ಹೇಳಿದ್ರೇ ಸಾಕು, ಕೇಳ್ತಾರೆ ಅವರು. ಅವರಿಗೆ ದಂಡ ತನಕ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಆ ಒಳ್ಳೆಯ ಮಾತಿನಲ್ಲೇ ಮತ್ತೆ ಅನೇಕ ವಿಧ ಇರ್ಬೋದು, ಅಲ್ಲಿ ಮತ್ತೆ ದೇವರ ವಿಭೂತಿ ರೂಪ ಇರ್ಬೋದು. ಆದರೆ ಯಾವುದಕ್ಕೂ ಬಗ್ಗದೇ ಇರ್ಬೋದು. ಅವರನ್ನು ಬಗ್ಗಿಸಲಿಕ್ಕೆ ಒಳ್ಳೆ ಮಾತು ನಡೆಯೋಲ್ಲ, ಏನು ನಡೆಯಲ್ಲ. ಇಷ್ಟೇ ದಂಡನೆ ವಿಧಿಸ್ ಪನಿಷ್ಮೆಂಟ್. ಅದೇ ಯಾಕಂದರೆ ಅಲ್ಲಿ ನಾನು ಕೂತಿದ್ದೇನೆ, ಅದಕ್ಕಾಗಿಯೇ ಪನಿಷ್ಮೆಂಟ್ ಅಷ್ಟು ಪವರ್ಫುಲ್ಲಾಗಿರ್ತದೆ. ಇಲ್ಲದಿದ್ದರೆ ಪನಿಷ್ಮೆಂಟು ಏನು ಮಾಡೋಲ್ಲ, ಏನು ಶಿಕ್ಷೆ ಕೊಟ್ಟರು ಏನೂ ಮಾಡೋದಿಲ್ಲ. ಯಾವಾಗ? ದೇವರಿಲ್ಲದೆ ಇದ್ದಾಗ. ಆ ದಂಡನೆಯಲ್ಲಿ ದೇವರಿಲ್ಲ ಅಂತ ಹೇಳಿದರೆ ಪನಿಷ್ಮೆಂಟ್ ಕೊಟ್ಟೂ ಪ್ರಯೋಜನ ಇಲ್ಲ ಅವನಿಗೆ. ಕಡೆಗೆ ಏನು ಅಂತ ಹೇಳಿದ್ರೆ ಕೊಲ್ಲುದೇವನನ್ನು. ಇವನಿದ್ರೆ ದೇಶಕ್ಕೆ ಕೆಡುಕು ಅಂತ ಹೇಳಿ ಕೊಲ್ಲುದೇವನನ್ನು. ಅದಕ್ಕೆ ಅಂಥ ದಂಡನೆಯಲ್ಲಿ ನಾನಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ನೀತಿರಸ್ಮಿ ಜಿಗೀಷತಾಂ. ಯಾರು ಗೆಲ್ಲುವವರಿದ್ದಾರೆ, ಗೆಲ್ಲುವವರು ಗೆಲ್ತಾರೆ. ಹೇಗೆ ಗೆಲ್ತಾರೆ? ಅದೇ ಹಿಂದೆ ನಾವು ಕೇಳಿದ್ದು ಜಯೋಸ್ಮಿ,
ಕೃಷ್ಣ ಹೇಳಿದ ಜಯವೇ ನಾನಾಗಿದ್ದೇನೆ ಅಂತ. ಹೌದು, ಗೆಲುವು ನಾನಾಗಿದ್ದೇನೆ. ಆದರೆ ಆ ಗೆಲುವನ್ನು ಸಾಧಿಸಲಿಕ್ಕೆ ಅವರಿಗೆ ಏನು ಬೇಕಾಗಿದೆ ಅದು ಬಹಳ ಮುಖ್ಯವಾಗಿ. ಯಾವತ್ತೂ ಒಬ್ಬ ವ್ಯಕ್ತಿ ಗೆಲುವನ್ನು ಸಾಧಿಸ್ತಾನೆ ಅಂತ ಹೇಳಿದ್ರೆ ಹಾಗೆ ಸಾಧ್ಯ ಇಲ್ಲ. ಒಂದು ಸಲ ಹೇಗೋ ಗೆಲ್ಲಬಹುದು, ಕಾಕತಾಳೀಯ ಅಂತ ಹೇಳುವಾಗೆ, ಲಕ್ಕಿಲಿ ಅಂತ. ಆದ್ರೆ ಯಾವಾಗಲೂ ಗೆಲ್ತಾನೆ ಅಂತ ಹೇಳಿದ್ರೆ ಅದನ್ನು ನಾವು ಕಾಕತಾಳೀಯ ಅಂತ ಹೇಳಲಿಕ್ಕೆ ಬರೋಲ್ಲ, ಅದನ್ನು ಲಕ್ ಅಂತ ಹೇಳಲಿಕ್ಕೆ ಬರೋಲ್ಲ. ಮತ್ತೇನೆಂದರೆ ಅದು ಎಫರ್ಟ್ ಅಂತ ಹೇಳ್ತೇವೆ. ಅವನು ಶ್ರಮ ಪಟ್ಟಿದ್ದಾನೆ, ಪ್ರಯತ್ನ ಪಟ್ಟಿದ್ದಾನೆ, ಅದಕ್ಕೆ ಪ್ರತಿ ಸಲವೂ ಗೆಲ್ತಾನೆ ಅಂತ. ಅಲ್ಲ, ಏನು ಅವನ ಶ್ರಮದ ಹಿಂದೆ ಏನಿದು ಸುಮ್ಮನೆ ಕಷ್ಟಪಟ್ಟರಾಗತ್ತಾ? ಇಲ್ಲ. ಮತ್ತೇನೆಂದರೆ ಗೆಲ್ಲುವುದರ ಹಿಂದೆ ಪ್ಲ್ಯಾನಿಂಗ್ ಬೇಕು. ಪ್ಲ್ಯಾನಿಂಗ್ ಮಾಡ್ಕೊಂಡು ಗೆಲ್ಲಬೇಕು. ನಾನು ಹೀಗೆ ಹೋಗಬೇಕು, ಹೀಗೆ ಆಡಬೇಕು, ಹೀಗೆ ಮಾಡಬೇಕು, ಈ ರೀತಿ ಎಲ್ಲ ತಾನು ಉಪಾಯವನ್ನು ಮಾಡಿಕೊಂಡ ಅಂತ ಹೇಳಿದ್ರೆ ಅದರಿಂದಾಗಿ ತಾನು ಗೆಲುವನ್ನು ಸಾಧಿಸ್ತಾನೆ. ಇದೇ ನೀತಿ. ಆ ಗೆಲುವಿಗೆ ಮುಖ್ಯವಾಗಿ ಬೇಕಾದಂತಹ ನೀತಿ, ಉಪಾಯ, ಪ್ಲ್ಯಾನಿಂಗ್ ಏನಿದೆ ಅಲ್ಲಿ ನಾನಿದ್ದೇನೆ. ಅಂದರೆ ನೋಡಿ, ದೇವರು ಕೂತಿದ್ದಾನೆ ಅಂತ ಹೇಳಿದ್ರೆ, ನಮ್ಮೊಳಗೆ ಕೂತಿದ್ದಾನೆ ಅಥವಾ ನನ್ನ ಜಯದಲ್ಲಿ ಕೂತಿದ್ದಾನೆ ಅಂತ ಹೇಳಿದ್ರೆ ಅವಾಗ ನನಗೊಂದು ಪ್ಲ್ಯಾನಿಂಗ್ ಮಾಡಲಿಕ್ಕಾಗತ್ತೆ, ಹೀಗೀಗೆ ಮಾಡಬೇಕು ಅಂತ. ಮತ್ತೇನೆಂದರೆ ಆ ಪ್ಲ್ಯಾನ್ ಕರೆಕ್ಟಾಗಿರಬೇಕು. ಯಾಕಂದರೆ ನನ್ನ ಎದುರಾಳಿ ಅವನೊಂದು ಪ್ಲ್ಯಾನ್ ಮಾಡಿಕೊಂಡಿರ್ತಾನೆ. ಅವನ ಪ್ಲ್ಯಾನನ್ನು ಬಗ್ಗು ಬಡಲಿಕ್ಕೆ ನನ್ನ ಪ್ಲ್ಯಾನ್ ಅಷ್ಟು ಚೆನ್ನಾಗಿರಬೇಕು ಅಂದರೆ ನನ್ನ ಪ್ಲ್ಯಾನಿನಲ್ಲಿ ದೇವರು ಕೂತಿರಬೇಕು. ಅದೇ ನೀತಿ ರಶ್ಮಿ ಜಿಗೀಷದ, ಗೆಲ್ಲುವವರಲ್ಲಿ ನೀತಿಯೇ ನಾನಾಗಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಮೌನಂ ಚೈವಾಸ್ಮಿ ಗುಹ್ಯಾನಾಂ. ಇನ್ನು ರಹಸ್ಯವಾದವುಗಳು ಅಂದರೆ ರಹಸ್ಯ ಅಂತ ಹೇಳಿದ್ರೆ ಮುಚ್ಚಿಡಬೇಕು, ಯಾರಿಗೆ ಹೇಳಬಾರ್ದು, ಬಹಳ ಮುಚ್ಚಿಡಬೇಕು. ಹೌದು, ರಹಸ್ಯವಾಗಿ ಉಳಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಸಿಂಪಲ್, ಕಷ್ಟ ಏನಿಲ್ಲ, ಯಾರಿಗೂ ಹೇಳಬಾರ್ದು ಅಷ್ಟೆ. ನೋಡಿ, ಈ ರೀತಿ ರಹಸ್ಯವಾಗಿ ಉಳಿಬೇಕು ಅಂತ ಹೇಳಿದ್ರೆ ಯಾರಿಗೂ ಹೇಳಬಾರ್ದು ಅದನ್ನು. ಆವಾಗ ರಹಸ್ಯವಾಗಿ ಇರ್ತದೆ. ಹೌದು, ಯಾರಿಗೂ ಹೇಳದ ಹಾಗೆ ನಾವಿರಬೇಕು ಅಂತ ಹೇಳಿದ್ರೆ ಅಂಥ ಒಂದು ಇಂದ್ರಿಯದ ಕಂಟ್ರೋಲ್, ಮಾತಿನ ಕಂಟ್ರೋಲ್ ಬೇಕಲ್ವಾ? ಅದೇ ಮೌನ. ಆ ಮೌನದಲ್ಲಿ ನಾನಿರ್ತೇನೆ ಅಂತ ಹೇಳ್ತೇನೆ. ಮೌನದಲ್ಲಿ ನಾನಿರ್ತೇನೆ. ಹಾಗಿದ್ದಾಗ ಮಾತ್ರ ಎಂಥ ಮಹತ್ತರವಾದದ್ದನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲದೇ ಇದ್ದ ಪಕ್ಷದಲ್ಲಿ ಯಾರಾದರೂ ಒಬ್ಬರು ಎಲ್ಲೋ ಒಂಚೂರು ಬಾಯಿ ಬಿಟ್ಟರು ಸಾಕು, ಹೋಯ್ತು. ಅಷ್ಟು ರಹಸ್ಯ ಕಾಪಾಡಿಕೊಂಡದ್ದು ಹೊರಟೋಗ್ಬಿಡುತ್ತೆ. ಆ ರೀತಿ ರಹಸ್ಯವಾಗಿ ನಾವು ಕಾಪಾಡಿಕೊಳ್ಳಬೇಕು. ಇವಾಗ ಶತ್ರುಗಳ ಆಕ್ರಮಣಕ್ಕೆ ಒಳಗಾದ ನಮ್ಮ ದೇಶದ ಒಂದು ಭಾಗ, ಅದನ್ನು ನಾವು ಮತ್ತೆ ವಶಪಡಿಸ್ಕೊಳ್ಬೇಕು. ಅದಕ್ಕೇನು ಅಂತ ಹೇಳಿದರೆ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಪ್ಲ್ಯಾನ್ ಮಾಡ್ಕೊಂಡಿದ್ರೂ ಕೂಡ ಅದು ಅತ್ಯಂತ ರಹಸ್ಯವಾಗಿದ್ದರೆ ಮಾತ್ರ, ಅಂದರೆ ಶತ್ರುಗಳ ಕಿವಿಗೆ ಬೀಳದೇ ಇದ್ದಾಗ ಮಾತ್ರ ನಾವು ಆ ಭಾಗವನ್ನು ವಶ ಮಾಡ್ಕೊಳ್ಳಿಕ್ಕಾಗುತ್ತೆ. ಒಂದೊಮ್ಮೆ ಎಲ್ಲಾದರೂ ನಮ್ಮ ಪ್ಲ್ಯಾನ್, ನಮ್ಮ ಉಪಾಯ ಶತ್ರುಗಳಿಗೆ ಗೊತ್ತಾಯಿತು ಅಂತ ಹೇಳಿದರೆ ಅವರು ವಿರುದ್ಧವಾಗಿ ಏನಾದರೂ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಗೊತ್ತಾಗದ ಹಾಗೆ ನಾವು ಅತ್ಯಂತ ರಹಸ್ಯವಾಗಿ ಅದನ್ನು ಕಾಪಾಡಿಕೊಂಡು ನಮ್ಮ ಉಪಾಯವನ್ನು ಪ್ರಯೋಗ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳ್ಬೇಕಾದ್ರೆ ಶತ್ರುಗಳಿಗೂ ಅವಾಗ ಏನು ಮಾಡಬೇಕು ಗೊತ್ತಾಗಲ್ಲ, ದಂಗಾಗಿ ಹೋಗ್ತಾರೆ, ದಂಗಾಗಿ ಸಿಕ್ಕಿಬಿದ್ದು ಬಿಡ್ತಾರೆ ಅವರು, ಏನು ಮಾಡಬೇಕು ಗೊತ್ತಾಗದೆ. ಅಂದರೆ ಹೀಗೆ ಆ ರಹಸ್ಯವಾಗಿ ಉಳಿಬೇಕು ಅಂದರೆ ಮೌನ ಮುಖ್ಯ. ಅಂದರೆ ಅದರ ಬಗ್ಗೆ ಯಾವತ್ತೂ ಮಾತಾಡದೇ ಇರುವುದು ಮುಖ್ಯ. ಅದು ನನ್ನ ಅನುಗ್ರಹದಿಂದಲೇ, ಹೇಳಿದಿರ ಮೌನ ಉಳಿಯೋಲ್ಲ. ಮತ್ತು ಮೌನ ರಟ್ಟಾಗಿಬಿಡ್ತದೆ, ರಹಸ್ಯ ಅದಕ್ಕೆ ಗುಟ್ಟು ರಟ್ಟಾಗಿಬಿಡ್ತದೆ ಯಾವಾಗ ನಾನು ಅಲ್ಲಿ ಮೌನದಲ್ಲಿ ಕೂರದೇ ಇದ್ದರೆ. ಅದಕ್ಕೆ ಹೇಳ್ತಾನೆ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನವುಳ್ಳವರು, ಜ್ಞಾನಿಗಳ ವೈಶಿಷ್ಟ್ಯ ಏನು? ಶಬ್ದವೇ ಹೇಳ್ತಾ ಇರುವಾಗ ಅವರು ಜ್ಞಾನಿಗಳು ಅಂದರೆ ಜ್ಞಾನ ಉಳ್ಳವರು, ದೇವರ ಜ್ಞಾನ ಉಳ್ಳವರವರು. ಹೌದ್ರಿ, ದೇವರ ಜ್ಞಾನ ಇದೆ, ನಮಗೆ ಹಾಕಿಲ್ಲ, ಅವರಿಗೆ ಹಾಕಿದೆ ಅಷ್ಟೊಂದು. ಅಂದರೆ ಆ ಜ್ಞಾನವಾಗಿ ದೇವರೊಳಗೆ ಕೂತಿದ್ದಾನೆ. ಅಂದರೆ ಅವರುಗಳಿರುವ ಜ್ಞಾನವೇ ದೇವರು. ಆ ರೂಪದಿಂದ ಕೂತಿದ್ದಾನೆ, ಜ್ಞಾನದ ರೂಪದಿಂದ ಕೂತಿದ್ದಾನೆ. ಅದಕ್ಕಾಗಿ ಅವರು ಅಷ್ಟು ಜ್ಞಾನಿಗಳಾಗಿದ್ದಾರೆ. ಹೀಗೆ ಜ್ಞಾನಿಗಳೊಳಗಿರುವ ಜ್ಞಾನ ನಾನು, ಗೆಲುವಿನೊಳಗಿರುವ ನೀತಿ ನಾನು, ಹಾಗೆ ರಹಸ್ಯದೊಳಗಿರುವ ಮೌನ ನಾನು. ಇದನ್ನು ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಇನ್ನು ಯಾರು ನಿಯಂತ್ರಣ ಮಾಡುವುದಲ್ಲಿ ಇರುವಂತಹ ದಂಡನೆ ನಾನಾಗಿದ್ದೇನೆ. ಇಷ್ಟು ತಿಳಿಸ್ತಾ ಇನ್ನು ಎಷ್ಟು ಅಂತ ಹೇಳ್ಕೊಂಡು ಹೋಗೋದು ವಿಭೂತಿ ರೂಪಗಳನ್ನು. ಕಡೆಗೆ ಆ ವಿಭೂತಿ ರೂಪಗಳ ಈ ಅಧ್ಯಾಯವನ್ನು ತಾನು ಮುಗಿಸ್ತಾನೆ ಅತ್ಯಂತ ಸುಂದರವಾಗಿ. ಅದೇನು ಅಂತ ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.